ದೇವುಡು ನರಸಿಂಹಶಾಸ್ತ್ರಿಗಳು ಬರೆದಿರುವ ಕತೆ ಘಾಟಿ ಮುದುಕ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಕತೆಯ ಮುಂದುವರೆದ ಭಾಗ. ಮೀನಾಕ್ಷಿ ಕಸೂತಿ ಕೆಲಸ ಮಾಡುವಳು. ಅದರಿಂದ ಬಂದುದರಲ್ಲಿ ಅಷ್ಟು ಮಿಗಿಸಿ ಮಗನ ಪಾಠಕ್ಕೆ ಕೊಡುವಳು. ವೆಂಕಟಗೌಡನು ತನ್ನ ಮಗನಿಗೆ ಪಾಠ ಹೇಳುವುದಕ್ಕೆ ಗೊತ್ತು ಮಾಡಿದ್ದ ಉಪಾಧ್ಯಾಯನೇ ಪಾಠ ಹೇಳುತ್ತಿದ್ದನು. ಮೊದಲು ಇಬ್ಬರಿಗೂ ಒಟ್ಟಿಗೆ ಪಾಠವಾಗುತ್ತಿದ್ದುದು ತಪ್ಪಿ ಬೇರೆ ಬೇರೆ ಪಾಠವಾಗುತ್ತಾ ಬಂತು. ಗೌಡನಿಗೆ ಅದು ಸಹನೆಯಾಗದೆ ಬೇರೆ ಬೇರೆ ಆಯಿತು. ಚಿಕ್ಕಮ್ಮನು ಹಾಗಿರುವುದು ಅವನಿಗೆ ಸಹಿಸದೆ ಹೋಯಿತು. ಒಂದು ದಿನ ಆ ಉಪಾಧ್ಯಾಯನನ್ನು ಕರೆದು, ಆ ಹುಡುಗನಿಗೆ ಪಾಠ ಹೇಳುವುದಾದರೆ ನಮ್ಮ ಮಗುವಿಗೆ ಹೇಳಬೇಡಿ, ನಾವು ಬೇರೆಯವರನ್ನು ಗೊತ್ತು ಮಾಡಿಕೊಳ್ಳುವೆವು ಎಂದನು. ಅವರು ಯತ್ನವಿಲ್ಲದೆ ಆ ಪಾಠವನ್ನು ಬಿಡಬೇಕಾಗಿ ಬಂತು. ತಂದೆಯು ಬದುಕಿದ್ದಾಗ ಆತನು ತನಗೆ ಮಾಡಿದ್ದ ಯಾವುದೋ ಉಪಕಾರವನ್ನು ನೆನೆದು ಅವನು ಮಗನಿಗೆ ಬಲು ಕಡಿಮೆ ಹಣಕ್ಕೆ ಪಾಠ ಹೇಳುತ್ತಿದ್ದನು. ಆ ಉಪಾಧ್ಯಾಯರು ತಪ್ಪಿದ ಮೇಲೆ ಬೇರೆಯವರನ್ನು ಗೊತ್ತು ಮಾಡಿ ಅವರು ಕೇಳಿದಷ್ಟು ಹಣವನ್ನು ಕೊಟ್ಟು ಪಾಠ ಹೇಳಿಸುವುದಕ್ಕೆ ಅವಳ ಕೈಯಿಂದ ಆಗಲಿಲ್ಲ. ಆದ್ದರಿಂದ ಹುಡುಗನು ತಾನೇ ತನ್ನ ಬುದ್ಧಿಯನ್ನೇ ನಂಬಿಕೊಂಡು ಮುಂದುವರಿಯಬೇಕಾಯಿತು. ಅವನು ಹಾಗೆಯೇ ಮುಂದಕ್ಕೆ ಹೋಗುತ್ತಿದ್ದನು. ಹುಡುಗ ಬುದ್ಧಿವಂತ. ಆದ್ದರಿಂದ ಪಾಠವಿಲ್ಲದೆ ಹೋದರೂ ಆತನಿಗೆ ಶಾಲೆಯ ಓದು ಕಲಿಯುವುದು ಅಷ್ಟು ಕಷ್ಟವಾಗಲಿಲ್ಲ. ಹಾಗೇ ಇರುವಾಗ ದೀಪಾವಳಿ ಹಬ್ಬವೂ ಬಂತು. ಆ ಹಬ್ಬದಲ್ಲಿ ಎಲ್ಲರೂ ತಮ್ಮ ತಮ್ಮ ಉತ್ತಮೋತ್ತಮವಾದ ಉಡುಪುಗಳನ್ನು ಧರಿಸುವರು. ದಟ್ಟ ದರಿದ್ರರು ಕೂಡ ಮಕ್ಕಳಿಗೆ ಒಂದೆರಡು ಹೊಸ ಬಟ್ಟೆಗಳನ್ನು ಹೊಲಿಸುವವರು. ಆ ಹಬ್ಬದಲ್ಲಿ ಮಗನಿಗೆ ಹೊಸ ಬಟ್ಟೆಗಳನ್ನು ಹೊಲಿಸಿಕೊಡಲು ಆಗಲೇ ಇಲ್ಲ. ಆ ಹುಡುಗನು ಹಳೆಯ ಬಟ್ಟೆಗಳನ್ನು ಹಾಕಿಕೊಂಡು ಬೀದಿಗೆ ಬರುತ್ತಲೂ ಮಿಕ್ಕ ಹುಡುಗರೆಲ್ಲ ಗೇಲಿ ಮಾಡಿದರು. ಒಬ್ಬ ದೊಡ್ಡ ಹುಡುಗನು, ಇವರಪ್ಪ ಈ ದೊಡ್ಡ ಮನೆಯಲ್ಲಿ ಇದ್ದರು, ಇವನು ಈಗ ತಾನೇನೋ ಬಹಳ ಬಡವನ ಹಾಗೆ ಆಟ ಕಟ್ಟಿದ್ದಾನೆ, ಶುದ್ಧ ಕಳ್ಳ, ಇದ್ದರೂ ಇಲ್ಲದವರ ಹಾಗೆ ಬಡತನ ತೋರಿಸಿಕೊಳ್ಳುತ್ತಾನೆ ಎಂದು ತಮಾಷೆ ಮಾಡಿದನು. ಹುಡುಗನಿಗೆ ಇದು ಮನಸ್ಸಿಗೆ ಬಹಳ ತಟ್ಟಿತು. ತಾಯಿ ಬಳಿಗೆ ಹೋಗಿ, ಅಮ್ಮ, ನನಗೆ ಒಂದು ರೇಷ್ಮೆ ಜುಬ್ಬ ಹೊಲಿಸಿಕೊಡು ಎಂದು ಪೀಡಿಸಿದನು. ಅವಳು ತನ್ನ ಕೈಲಿ ದುಡ್ಡಿಲ್ಲವೆಂದು ಕಣ್ಣೀರು ಹಾಕಿಕೊಂಡಳು. ಅಣ್ಣ ಮಾತ್ರ ಅಷ್ಟು ಚೆನ್ನಾಗಿ ಬದುಕಬೇಕು, ನಾನು ಹೀಗೆ ಹಬ್ಬದ ದಿನವೂ ಚಿಂದಿ ಹಾಕಿಕೊಳ್ಳಬೇಕೇನೋ, ನಾನು ಹೋಗಿ ಅಣ್ಣನನ್ನೇ ಕೇಳುತ್ತೇನೆ ಎಂದನು. ಬಲಮಗನ ಬುದ್ಧಿ ಅವಳಿಗೆ ಚೆನ್ನಾಗಿ ಗೊತ್ತು. ಇನ್ನು ಅವನೇನಾದರೂ ಬಾಯಿ ಹಿಡಿಯದೆ ಮಾತು ಆಡಿ ಅದನ್ನು ಕೇಳಿದರೆ ಮಗು ಎಷ್ಟು ನೊಂದುಕೊಳ್ಳುವನೋ, ಅಲ್ಲದೆ ತಾನೇ ಹೇಳಿ ಕಳಿಸಿರುವೆನೆಂದು ಇನ್ನು ಏನೇನೋ ಬಾಯಿಗೆ ಬಂದ ಹಾಗೆ ಮಾತನಾಡುವನೋ ಎಂದು ಹೆದರಿದಳು. ಹಾಗೆಂದು ಮಗನನ್ನು ಎಷ್ಟು ತಡೆದರೂ ಅವನು ಅದನ್ನು ಕೇಳದೆ ಹೋಗಿ ಅಣ್ಣನನ್ನು ಕೇಳಿಯೇ ಬಿಟ್ಟನು. ಅಣ್ಣ, ನನಗೊಂದು ರೇಷ್ಮೆ ಜುಬ್ಬ ಹೊಲಿಸಿಕೊಡಣ್ಣ ಎಂದು ಎಷ್ಟೋ ವಿನಯವಾಗಿ ಕೇಳಿದನು. ವೆಂಕಟಗೌಡನು ಚಿಕ್ಕಮ್ಮನು ತಿರುಪಕ್ಕೆ ಹೋಗುವಂತಹ ಸ್ಥಿತಿಗೆ ಬಂದಿರುವಳು ಎಂಬುದನ್ನು ತಿಳಿದಿದ್ದನು. ಆದರೂ ಅವಳು ತಿರುಪಕ್ಕೆ ಹೋಗಲಿಲ್ಲವಲ್ಲ ಎಂದು ಅವನ ಚಿಂತೆ. ತಮ್ಮ ತಂದೆಯ ಮುದಿತನದಲ್ಲಿ ಏನೋ ಮಾಟ ಮಂತ್ರ ಮಾಡಿ ಅವನನ್ನು ತನ್ನ ಬುಟ್ಟಿಯಲ್ಲಿ ಹಾಕಿಕೊಂಡ ಮಾಯಗಾತಿ ಎಂದು ಅವಳನ್ನು ಕಂಡರೆ ಅವನಿಗಾಗದು. ಅಲ್ಲದೆ ಆ ಹುಡುಗನನ್ನು ಕಂಡರಂತೂ ಉರಿದು ಬೀಳುವನು. ತಂದೆಯ ಆಸ್ತಿಯೆಲ್ಲ ತನಗೇ ಆಗಿದ್ದರೂ ತಂದೆಯು ಇನ್ನೇನೋ ಗೆಪ್ಪೆ ಅವರಿಗೆ ಕೊಟ್ಟು ಹೋಗಿರಬೇಕು ಎಂದು ಅವನಿಗೊಂದು ಸಂಶಯ. ಯಾರನ್ನು ಕೇಳಿದರೂ ಮೀನಾಕ್ಷಿಯು ತನ್ನ ಸ್ವಂತ ಕೂಲಿಯಿಂದ ಜೀವನ ಮಾಡುವಳು ಎಂದು ಹೇಳುವರು. ಆದರೂ ಅವನು ನಂಬನು. ಅವಳನ್ನು ನೋಡಿದ್ರೆ ಕೂಲಿಗೀಲಿ ಸುಳ್ಳು, ಇನ್ನು ಏನೋ ಇರಬೇಕು ಎಂದು ಕೆಟ್ಟ ಅರ್ಥ ಬರುವ ಹಾಗೆ ನಗುವನು. ಅಂತಹ ಕೆಟ್ಟ ಸಮಯಗಳಲ್ಲಿ ಅವಳಿಗೆ ಅವಳು ತನ್ನ ತಂದೆಯ ಹೆಂಡತಿ ಎಂಬುದು ಮರೆತು ಹೋಗುವುದು. ಇಂಥವನು ಆ ಬಲ ತಮ್ಮನು ಬಂದು ರೇಷ್ಮೆ ಜುಬ್ಬವನ್ನು ಕೇಳಿದರೆ ಕೊಡಿಸುವುದು ಉಂಟೆ? ಚೆನ್ನಾಗಿ 2 ಕೊಟ್ಟು ಹೊರಗೆ ನುಗ್ಗಿದನು. ಹುಡುಗನಿಗೆ ರೇಗಿ ಹೋಯಿತು. ಅಪ್ಪನ ಆಸ್ತಿಯೆಲ್ಲ ನುಂಗಿ ಹಾಕಿದ್ದೀಯೇ, ನಮಗೆ ಒಂದು ಕಾಸು ಕೊಡದೆ ಹಾಕಿಕೊಂಡಿದ್ದೀಯಾ, ನನಗೆ ಬರಬೇಕಾದ ಪಾಲು ಕೊಟ್ಟು ಬಿಡು, ಆಮೇಲೆ ಯಾರು ಕೇಳುತ್ತಾರೆ ನಿನ್ನ ಎಂದು ಬಿಟ್ಟನು. ಓಹೋ, ನಿಮ್ಮಮ್ಮ ಹೇಳಿ ಕಳಿಸಿದ್ದಾಳೋ? ಆ ತಾಟಗಿತ್ತಿಯ ರಂಪಗಳೇ ಇವೆಲ್ಲ, ಹೋಗೋ, ಒಂದು ಚೂರು ಕೊಡಲ್ಲ ಎಂದು ಚೆನ್ನಾಗಿ ಹೊಡೆದು ಆಳುಗಳಿಂದ ಹೊರಗೆ ನೂಕಿಸಿಬಿಟ್ಟನು. ಅವನ ಕೋಪ ಅಲ್ಲಿಗೆ ನಿಲ್ಲಲಿಲ್ಲ. ಇವಳು ಇನ್ನು ಬಂಧು ಬಳಗದಲ್ಲೆಲ್ಲ ಹೀಗೆ ಹೇಳಿಕೊಂಡು ಬಂದಾಳು, ಹೀಗಾಗಬಾರದು, ಹೀಗಾದರೆ ಎಲ್ಲರೂ ನಿಜವೆಂದು ನಂಬಿ ನನ್ನ ಮಾನ ಹೋದೀತು ಎಂದುಕೊಂಡು ಒಂದು ದಿನ ಏನೋ ನೆಪ ಮಾಡಿಕೊಂಡು ತನ್ನ ಬಂಧು ಬಳಗಗಳನ್ನೆಲ್ಲ ಬರಮಾಡಿಕೊಂಡು ತನ್ನ ಚಿಕ್ಕಮ್ಮನಿಗೂ ಹೇಳಿ ಕಳಿಸಿದನು. ಅವಳು ಮಗನನ್ನು ಕರೆದುಕೊಂಡು ಹೋದಳು. ಆಗ ಆ ಮಾತು ಈ ಮಾತು ಆಡುತ್ತಾ ತನ್ನ ತಂದೆಯು ಉಯಿದು ಬರೆದು ತನ್ನ ಆಸ್ತಿಯೆಲ್ಲ ತನಗೆ ಕೊಟ್ಟ ಸಮಾಚಾರವೆತ್ತಿ ತನ್ನ ಹೆಂಡತಿಗೂ ಮಗನಿಗೂ ಏನೂ ಕೊಡದೆ ಎಲ್ಲವನ್ನೂ ತನಗೆ ಕೊಟ್ಟು ಬಿಟ್ಟನೆಂದರೆ ನಂಬಬಹುದೇ? ಇವರಿಗೂ ಏನೋ ಗುಟ್ಟಾಗಿ ಆಸ್ತಿ ಕೊಟ್ಟೇ ಇರಬೇಕು, ಇಲ್ಲದಿದ್ದರೆ ಈಕೆ ಮಾನವಾಗಿ ಬದುಕುವುದಕ್ಕೆ ತಾನೇ ಆಗುತ್ತಿತ್ತೆ ಎಂದು ಬಾಯಿಗೆ ಬಂದಂತೆ ಹರಟಿದನು. ಮೀನಾಕ್ಷಿಗೆ ಬಹಳ ಸಂಕಟವಾಯಿತು. ಅವಳು, ಅಯ್ಯ, ನೀನು ದೊಡ್ಡ ಮನುಷ್ಯನಾಗಿದ್ದೀಯೆ, ನೀನು ಏನು ಮಾತನಾಡಿದರೂ ತಡೆಯುತ್ತದೆ, ನಾನು ಕೂಲಿ ಮಾಡಿ ಬದುಕಿದರೂ ಅದು ನಿನಗೆ ಸಹನೆ ಇಲ್ಲವೇನಪ್ಪ?
ಆ ಮಗು ಹಬ್ಬದ ದಿನ ನಿನ್ನ ಮನೆಯ ಬಾಗಿಲಿಗೆ ಬಂದುದಕ್ಕೆ ಅದನ್ನು ಹೊಡೆದು ಮೈ ಊದಿಸಿಬಿಟ್ಟೆಯಲ್ಲ. ಹಬ್ಬದ ದಿನ ಮನೆ ಬಾಗಿಲಿಗೆ ಬಂದ ತಿರುಪದವರನ್ನೇ ಆಗಲಿ ಯಾರಾದರೂ ಹೊಡೆಯುತ್ತಾರೆಯೇ ಹೇಳು? ನಿಮ್ಮ ತಂದೆಯದಾಗಿ ನನಗೆ ಬಂದಿರುವುದು ಈ ಮಗು, ಆ ಹಳೆಯ ಮನೆ. ಅಲ್ಲಿ ಮಲಗಿದ್ದರೆ ಹಗಲೇ ಹೆಗ್ಗಣಗಳು ಬಂದು ಮೇಲೆ ಬೀಳುತ್ತವೆ. ಅದನ್ನು ಸರಿಪಡಿಸುವುದಕ್ಕೂ ಕೈಲಾಗದೆ ಬೇರೆ ಮನೆಗೆ ಹೋಗಲಾರದೆ ನಾವು ಅಲ್ಲಿಯೇ ಒದ್ದಾಡುತ್ತಿದ್ದೇವೆ. ಇದೆಲ್ಲ ನೋಡದೆ ನೀನು ಹೀಗೆ ಆಡುವುದು ಸರಿಯಲ್ಲ ಎಂದಳು. ಸೇರಿದ್ದವರೆಲ್ಲ ವೆಂಕಟಗೌಡನಿಗೆ ಹೇಳಿ, ಅಯ್ಯೋ ಪಾಪ, ನೀನು ಏನಾದರೂ ಸಹಾಯ ಮಾಡು, ಆಕೆ ಇಷ್ಟು ಹೇಳಿಕೊಂಡ ಮೇಲೆ ನ್ಯಾಯವಿಲ್ಲ ಎಂದರು. ಕೊನೆಗೆ ಅವನು ಯತ್ನವಿಲ್ಲದೆ 100 ರೂಪಾಯಿ ವರ್ಷಕ್ಕೆ 5 ಕಂಡುಗ ಭತ್ತ ಕೊಡುವುದಾಗಿ ಹೇಳಿ 1 ವರ್ಷದ್ದು ಕೊಟ್ಟು ಕಳುಹಿಸಿದನು. ಹುಡುಗನಿಗೆ ಅಣ್ಣನು ತನಗೆ ಅವಮಾನ ಮಾಡಿದನೆಂದು ಕೋಪ ಬಂತು. ತಾಯಿಯನ್ನು ಪದೇ ಪದೇ ಬಂದು, ಅದೇನಮ್ಮ, ಅಪ್ಪ ನಂಗೇನು ಕೊಡಲೇ ಇಲ್ಲವೇನಮ್ಮ? ನಮ್ಮಪ್ಪ ಬದುಕಿದಾಗ ನನ್ನ ಕಂಡರೆ ಅಷ್ಟು ಪ್ರೀತಿಯಾಗಿದ್ದನಲ್ಲಮ್ಮ ಎಂದು ಕೇಳುತ್ತಲೇ ಬಂದನು. ಕೊನೆಗೊಂದು ದಿನ ಮೀನಾಕ್ಷಿಯು ಮಗನನ್ನು ಕರೆದು ಗಂಡನು ಹೇಳಿದುದನ್ನೆಲ್ಲ ಹೇಳಿ ಚಿತ್ರಪಟವನ್ನು ಅವನ ಕೈಗೆ ಕೊಟ್ಟಳು. ಅವನು ತೆಗೆದು ನೋಡಿದನು. ಅದರಲ್ಲಿ ರಾಮಕೃಷ್ಣ ಗೌಡನು ಮಗನನ್ನು ಎತ್ತಿಕೊಂಡು ಕುಳಿತಿದ್ದಾನೆ. ನೋಡಿದರೆ ಆ ಮಗನ ಮೇಲೆ ತನಗೆ ಪ್ರೀತಿ ಹೆಚ್ಚು ಎಂದು ಹೇಳಿಕೊಳ್ಳುವುದಕ್ಕೆ ಹಾಗೆ ಕುಳಿತಿರುವಂತೆ ತೋರುತ್ತದೆ. ಅದನ್ನು ನೋಡಿ ಮಗನು, ಅಮ್ಮ, ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟುಕೊಂಡಿದ್ದ ತಂದೆ ತನಗೆ ಆಸ್ತಿಯನ್ನು ಬಿಟ್ಟೇ ಇಲ್ಲವೆಂದರೆ ಹೇಗಮ್ಮ ನಂಬುವುದು ಎಂದನು. ತಾಯಿಯು, ನೋಡಪ್ಪ, ಇದರಲ್ಲಿ ಏನೋ ಗುಟ್ಟು ಇದೆಯಂತೆ. ಬುದ್ಧಿವಂತನಾದ ಜಡ್ಜಿಯನ್ನು ಹಿಡಿದು ಈ ಗುಟ್ಟು ಭೇದಿಸಿದರೆ ತನಗೆ ಅನುಕೂಲವಾಗುವುದಂತೆ. ಅದು ಯಾವ ಬುದ್ಧಿವಂತ ಬರುತ್ತಾನೋ, ಯಾವಾಗ ಬರುತ್ತಾನೋ, ಯಾವಾಗ ಅನುಕೂಲವಾಗುತ್ತೋ ಎಂದು ಪೇಚಾಡಿಕೊಂಡಳು. ಮಗನು ನಿತ್ಯವೂ ಆ ಪಟವನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವನು. ಎಷ್ಟೋ ಹೊತ್ತು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವನು. ಹೇಗೋ ತಿರುಗಿಸಿ ನೋಡುವನು. ಏನೇನು ನೋಡಿದರೂ ಏನೂ ಅರ್ಥವಾಗದು. ಹೀಗೆಯೇ ಆಗುತ್ತಿರುವಾಗ ಒಂದು ವಿಚಿತ್ರ ನಡೆಯಿತು. ಒಂದು ದಿನ ಆ ಹುಡುಗನು ಇದೇ ಯೋಚನೆಯಲ್ಲಿಯೇ ಹೋಗುತ್ತಿರುವಾಗ ಕೆಲವರು ಒಂದು ಮರಿಯನ್ನು ಹಿಡಿದುಕೊಂಡು ದೇವಸ್ಥಾನಕ್ಕೆ ಬಾಜಾ ಭಜಂತ್ರಿ ಮಾಡಿಸಿಕೊಂಡು ಹೋಗುತ್ತಿದ್ದಾರೆ. ಇವನು ಇದೇಕೆ ಈ ಬಲಿ ಎಂದು ಕೇಳಿದನು. ಅದಕ್ಕವರು, ತಮಗೆ 3 ವರ್ಷದ ಹಿಂದೆ ಸಜಾ ಆಗಿತ್ತು, ನಿರಪರಾಧಿಗಳು ನಾವು, ನಮಗೆ ಸೆರೆ ತಪ್ಪಿದರೆ ಬಲಿ ಕೊಡುತ್ತೇನೆಂದು ಅರಿಸಿಕೊಂಡಿದ್ದೆವು. ಈಗ ದೇವರ ದಯದಿಂದ ತಪ್ಪಿತು, ಅದಕ್ಕಾಗಿ ಈ ಬಲಿಯನ್ನು ತೆಗೆದುಕೊಂಡು ಹೊರಟಿದ್ದೇವೆ ಎಂದರು. ಹುಡುಗನಿಗೆ ಆಶ್ಚರ್ಯವಾಗಿ, ಸೆರೆ ಏಕೆ ಆಯಿತು ಎಂದು ಕೇಳಿದನು. ಅದಕ್ಕೆ ಅವರು ತಮ್ಮ ಕಥೆಯನ್ನು ಹೇಳಿದರು. ಈ ಊರಲ್ಲಿ ಒಬ್ಬ ವರ್ತಕ ಇದ್ದ. ಅವನು ವಾರಕ್ಕೆ ಸಂತೆಗೆ ತಪ್ಪದೆ ಹೋಗಿ ಬರುತ್ತಿದ್ದ. ಒಂದು ದಿವಸ ಅವನು ಹೋದವನು ಹಿಂತಿರುಗಿ ಬರಲೇ ಇಲ್ಲ. ಹಾಗೆ ಕೆಲವು ದಿನ ಆಗಿ ಹೋಯಿತು. ಆಮೇಲೆ ಒಂದು ದಿನ ಹೊಳೆಯಲ್ಲಿ ಒಂದು ಹೆಣ ತೇಲಿಕೊಂಡು ಬಂತು. ಊರಿನವರು ಅದನ್ನು ಆಚೆಗೆ ಎಳೆದು ಹಾಕಿ ನೋಡಿದರೆ ಅದು ಆ ವರ್ತಕನದು. ಆ ಸುದ್ದಿ ಪೊಲೀಸರಿಗೆ ತಿಳಿಯಿತು. ಅವರು ಬಂದು ವಿಚಾರಿಸಿದರು. ಅವನು ಕೊನೆಯ ಸಲ ಊರು ಬಿಟ್ಟು ರಾತ್ರಿ ನನಗೂ ಅವನಿಗೂ ಏನೋ ಕೊಂಚ ಜಗಳವಾಗಿತ್ತು. ಆದ್ದರಿಂದ ನಾನೇ ಅವನ ಮೇಲೆ ರೇಗಿ ಅವನನ್ನು ಕೊಂದು ಹಾಕಿರಬೇಕೆಂದು ಊಹಿಸಿ ನನ್ನನ್ನು ಹಿಡಿದುಕೊಂಡು ಹೋಗಿ ಸೆರೆಗೆ ಹಾಕಿದರು. ನಮ್ಮ ನೆಂಟರು ಇಷ್ಟರು ಅವನು ಅಂತವನಲ್ಲ ಎಂದು ಹೇಳಿಕೊಳ್ಳಲು ಅವನನ್ನೂ ಹಿಡಿದು ಹಾಕಿದರು. ಈಗ ಹೊಸ ಜಡ್ಜಿ ಬಂದಿದ್ದಾನೆ. ಆತನು ಸೆರೆಮನೆಗೆ ಬಂದು ಎಲ್ಲರನ್ನೂ ವಿಚಾರಿಸುತ್ತಾ ನಮ್ಮ ಬಳಿಗೂ ಬಂದರು. ತಾವು ನಡೆದದ್ದು ಎಲ್ಲವನ್ನೂ ಹೇಳಿಕೊಂಡು, ಸ್ವಾಮಿ, ನಾವು ಯಾವ ತಪ್ಪು ಮಾಡಿದವರಲ್ಲ. ತಾವು ವಿಚಾರಿಸಿ ನಮ್ಮ ಮೇಲೆ ತಪ್ಪು ಹೇಳಿದ್ದರೆ ನಮ್ಮನ್ನು ಗಲ್ಲಿಗೆ ಎತ್ತಿಸಿಬಿಡಿ. ನಾವು ಮರು ಮಾತನಾಡಿದರೆ ಕೇಳಿ ಎಂದು ಹೇಳಿಕೊಂಡೆವು. ಅಯ್ಯ, ಏನ್ ಹೇಳೋಣ ಆ ಜಡ್ಜಿ ಬುದ್ಧಿ. ಅವನು ಇಲ್ಲೇನೋ ವಿಶೇಷ ಇದೆ, ಇರಲಿ ಎಂದು ಹೊರಟು ಹೋದ. ಆಮೇಲೆ ಅವನೇನ್ ಮಾಡಿದನಂತ ಬಲ್ಲೆಯ? ಆ ಸತ್ತು ಹೋದನಲ್ಲ ವರ್ತಕ, ಅವನು ಹೆಂಡತಿಯನ್ನು ಇನ್ನೊಬ್ಬ ಮದುವೆ ಆಗಿದ್ದಾನೆ. ಅವನನ್ನು ಹಿಡಿದು ತರಿಸಿ, ನಿಜ ಹೇಳು, ಯಾರು ವರ್ತಕನನ್ನು ಕೊಂದದ್ದು ಎಂದು ಕೇಳಿದನು. ಅವನು, ಅದೆಲ್ಲ ಆಗಲೇ ಗೊತ್ತಾಗಿ ಹೋಗಿದೆ ಸ್ವಾಮಿ, ಅಪರಾಧಿಗಳೆಲ್ಲರೂ ಜೈಲಿನಲ್ಲಿ ಇದ್ದಾರೆ ಎಂದನು. ಅದಷ್ಟರಿಂದಲೇ ಜಡ್ಜಿ ಗೊತ್ತು ಮಾಡಿಕೊಂಡು, ನೀನೇ ಅಪರಾಧಿ, ಅವನ ಹೆಂಡತಿಯನ್ನು ಹೊತ್ತು ಹಾಕುವುದಕ್ಕಾಗಿ ನೀನೇ ಈ ಆಟವೆಲ್ಲ ಕಟ್ಟಿದ್ದೀಯಾ ಎಂದು ಗದರಿಸಿದನು. ಅದಕ್ಕವನು, ಇಲ್ಲ ಸ್ವಾಮಿ, ಅವನ ಹೆಂಡತಿ ಯಾರಿಗೆ ಬೇಕಾಗಿತ್ತು? ಅವನಿಗೆ ನಾನು 300 ರು ಸಾಲ ಕೊಟ್ಟಿದ್ದೆ. ಅವನು ಆ ಸಾಲ ತೀರಿಸದೆ ಸತ್ತು ಹೋದ. ನಾನು ಸಾಲಕ್ಕಾಗಿ ದಾವಾ ಮಾಡುತ್ತೇನೆ ಎಂದರೆ ಹೆಂಡತಿ ಬೇಡ, ನನ್ನನ್ನೇ ಮಾಡಿಕೊಂಡು ಆ ಸಾಲ ಬಿಟ್ಟು ಬಿಡು ಎಂದಳು. ಆದ್ದರಿಂದ ನಾನು ಅವಳನ್ನು ಮಾಡಿಕೊಳ್ಳಬೇಕಾಯಿತು ಎಂದು ಹೇಳಿದನು. ಜಡ್ಜಿಯು ಆ ಕಥೆಯನ್ನು ನಂಬದೆ, ನಿನ್ನ ವ್ಯಾಪಾರವೇನು? ನೀನು ಮನೆಗೆ ಖರ್ಚು ಮಾಡುವುದೆಷ್ಟು? ಅವನಿಗೆ 300 ರೂಪಾಯಿಗಳವರೆಗೂ ಸಾಲ ಕೊಡುವುದಕ್ಕೆ ಕಾರಣವೇನು ಎಂದು ವಿಚಾರಣೆ ಮಾಡಿದನು. ಅವನು ಅದಕ್ಕೆ ಸಮರ್ಪಕವಾದ ಉತ್ತರಗಳನ್ನು ಕೊಡದಿರಲು, ನೀನು ಅವನ ಹೆಂಡತಿಯ ಮೇಲಾಸೆಯಿಂದ ಈ ಸಾಲವನ್ನು ಕೊಟ್ಟಿರಬೇಕು, ನೀವಿಬ್ಬರು ಏರಿ ಅವನನ್ನು ಕೊಂದಿರಬೇಕು ಎಂದು ಬಿಟ್ಟನು. ಅವನು ಇಷ್ಟಾದರೂ ಗುಟ್ಟು ಬಿಟ್ಟು ಕೊಡಲಿಲ್ಲ. ಕೊನೆಗೆ ಅವಳನ್ನು ಹಿಡಿಸಿ ಎಡೆತರಿಸಿದನು. ನಿಜ ಹೇಳುವೆಯ, ಚಿತ್ರ ಶಿಕ್ಷೆಗೆ ಗುರಿ ಮಾಡಿಕೋ ಎಂದು ಗದರಿಸಲು, ಎಷ್ಟಾಗಲಿ ಹೆಣ್ಣು ಹೆದರಿ ಭಯ ಬಿಟ್ಟಳು.
ಸ್ವಾಮಿ, ಇವನ್ ನನ್ ಮೇಲಿನ ಆಸೆಗಾಗಿ ನನ್ನ ಗಂಡನಿಗೆ ಸಾಲ ಕೊಟ್ಟ. ಒಂದಿನ ನನ್ನ ಗಂಡನಿಗೆ ಇದು ತಿಳಿದು ಹೋಯಿತು. ಆಗ ಇವನು ಗಂಡನನ್ನು ಬಿಟ್ಟು ಬಂದು ಬಿಡು ಎಂದು ಪುಸಲಾಯಿಸಿದ. ನಾನು ಒಂದು ಕೆಟ್ಟ ಕೆಲಸ ಮಾಡಿದರೂ ಕೈ ಹಿಡಿದ ಗಂಡನನ್ನು ಬಿಟ್ಟು ಬರುವುದಿಲ್ಲ, ಬರಲಾರೆ ಎಂದೆ. ಅದಕ್ಕಾಗಿ ಇವನು ಆ ಮತ್ಸರ ಸಾಧಿಸಿ ನನ್ನ ಗಂಡನನ್ನು ಕೊಂದು ಹೊಳೆಗೆ ಹಾಕಿ ಬಿಟ್ಟಿದ್ದ. ಆ ಹೆಣ ಸಿಕ್ಕಿದ ಹೊಸದರಲ್ಲಿ ಇವನು ಈಗ ಜೈಲಿನಲ್ಲಿರುವವನೇ ಈ ಕೆಲಸ ಮಾಡಿದ್ದು. ಕಾಣೆಯ, ನಿನ್ನ ಗಂಡ ಹೊರಟ ರಾತ್ರಿ ಅವನು ಜಗಳ ಆಡಿದ್ದುದು ಎಂದು ಹೇಳಿ ನನ್ನನ್ನು ನಂಬಿಸಿದ. ಆಮೇಲೆ ತಾನು ಸಾಲ ತೀರಿಸಿಕೊಳ್ಳುವುದಕ್ಕೆಂದು ಹೇಳಿ ನನ್ನ ಕೂಡಿಕೊಂಡ. ಅದಾದ ಕೆಲವು ದಿನಕ್ಕೆ ಇವನೇ ಕೊಂದವನು ಎನ್ನುವುದು ಗೊತ್ತಾಯಿತು. ಆ ಗಂಡನಂತೂ ಹೋದ, ಈ ಗಂಡನಾದರೂ ಉಳಿಲಿ ಅಂತ ನಾನು ಸುಮ್ಮನಿದ್ದೆ ಎಂದಳು. ಆಮೇಲೆ ಅವನು ಒಪ್ಪಿಕೊಂಡು ಬಿಟ್ಟ. ಹೀಗಾಗಿ ಜಡ್ಜಿಯ ಬುದ್ಧಿವಂತತನದಿಂದ ತಮಗೆ ಬಿಡುಗಡೆ ಆಯಿತು. ಈಗ ನಾವು ಹರಸಿಕೊಂಡಿದ್ದಂತೆ ದೇವರಿಗೆ ಮರಿ ತೆಗೆದುಕೊಂಡು ಹೊರಟಿದ್ದೇವೆ ಎಂದರು. ಹುಡುಗನು ತನ್ನ ಹುಡುಗ ಬುದ್ಧಿ ಮಾಡಲಿಲ್ಲ. ಕಥೆಯೆಲ್ಲವನ್ನು ಕೇಳಿ ತನಗೆ ಬೇಕಾದ ಜಡ್ಜಿ ಸಿಕ್ಕಿದನೆಂದು ಮನೆಗೆ ಬಂದನು. ಸರಿ, ತಾಯಿ ಮಕ್ಕಳಿಬ್ಬರು ಮಾತನಾಡಿಕೊಂಡು ಜಡ್ಜಿಯ ಬಳಿಗೆ ಹೋದರು. ತಾವು ಯಾರು ಎಂಬುದನ್ನು ತಿಳಿಯಪಡಿಸಿ ತಮಗೆ ಆಗಿರುವ ಅನ್ಯಾಯವನ್ನು ಹೇಳಿಕೊಂಡು ತಮ್ಮಲ್ಲಿರುವ ಚಿತ್ರವನ್ನು ತೋರಿಸಿ, ಸ್ವಾಮಿ, ಇದ್ರಲ್ಲೇನೋ ರಹಸ್ಯವಿರುವುದಂತೆ. ಆ ರಹಸ್ಯವನ್ನು ಭೇದಿಸಿದರೆ ನಾವು ಸುಖವಾಗಿರಲು ಅನುಕೂಲವಾಗುವುದಂತೆ. ತಮ್ಮಂತಹ ಬುದ್ಧಿವಂತರು ಬಂದಾರೆ ಎಂದು ಕಾದಿದ್ದೆವು. ಈಗ ದಯಮಾಡಿಸಿರುವಿರಿ. ತಾವು ಈ ಚಿತ್ರದ ರಹಸ್ಯವನ್ನು ಭೇದಿಸಿ ನಮ್ಮನ್ನು ಕಾಪಾಡಬೇಕು ಎಂದು ದೊಡ್ಡದಾಗಿ ನಮಸ್ಕಾರ ಹಾಕಿದರು. ಜಡ್ಜಿಯು ತನ್ನ ಬುದ್ಧಿವಂತಿಕೆಯ ಪರೀಕ್ಷೆಯ ಕಾಲ ಒದಗಿತು ಎಂದುಕೊಂಡು ಇರಲಿ ಹೋಗಿ ಎಂದು ಅವರನ್ನು ಕಳುಹಿಸಿ ವೆಂಕಟಗೌಡರಿಗೆ ಹೇಳಿ ಕಳಿಸಿದನು. ಅವನು ಬರುತ್ತಲೂ, ಏನಯ್ಯ, ನಿನ್ನ ಚಿಕ್ಕಮ್ಮ ಈಗ ನಿನ್ನ ಮೇಲೆ ದೂರು ತಂದಿದ್ದಾಳೆ. ನ್ಯಾಯವಾಗಿ ಅವಳ ಮಗನಿಗೆ ಬರಬೇಕಾದ ಆಸ್ತಿಯನ್ನು ನೀನೇ ತೆಗೆದುಕೊಂಡಿರುವೆಯಂತೆ. ಸಮಾಚಾರವೇನು ಎಂದನು. ವೆಂಕಟಗೌಡನು, ಇಲ್ಲ ಮಹಾಸ್ವಾಮಿ, ನಮ್ಮ ತಂದೆಯವರು ತಮ್ಮ ಆಸ್ತಿಯನ್ನೆಲ್ಲ ನನಗೆ ಕೊಟ್ಟು ಬಿಟ್ಟರು. ಈಗ ಕೊಂಚ ದಿನದಲ್ಲಿ ನಮ್ಮ ಬಂಧುಗಳೆಲ್ಲರ ಮುಂದೆ ನಮ್ಮ ಚಿಕ್ಕ ತಾಯಿಗೆ ವರ್ಷಕ್ಕೆ 100 ರೂಪಾಯಿ 5 ಖಂಡುಗ ಭತ್ತ ಕೊಡುವುದಾಗಿ ಒಪ್ಪಿಕೊಂಡೆ. ಇದರಲ್ಲಿ ಅನ್ಯಾಯವೇನು? ತಾವೇ ಪರಂಪರಿಸೋಣವಾಗಲಿ ಎಂದನು. ನಿಮ್ಮ ತಂದೆ ನಿಮಗೆ ಬಿಟ್ಟಿರುವ ಆಸ್ತಿ ಎಷ್ಟು? ಸ್ವಾಮಿ, 2 ಮನೆಗಳು 15-15 ಸಾವಿರ ಆಗಬಹುದು. ಉಳಿದ ಹೊಲ, ಗದ್ದೆ, ತೋಟ, ಗ್ರಾಮ ಎಲ್ಲವೂ ಸೇರಿ ಒಂದು 20 ಸಾವಿರ, ಒಟ್ಟು 50 ಆಗಬಹುದು. ನಿಮ್ಮ ಚಿಕ್ಕಮ್ಮನಿಗೂ ಅವಳ ಮಗನಿಗೂ ಕೊಟ್ಟಿರುವ ಆಸ್ತಿ ಎಷ್ಟಾಗಬಹುದು? ಉಗ್ರಾಣದ ಮನೆ ಒಂದು 100-200 ಆಗಬಹುದು. ಆ ಗುತ್ತಿಗೆ ಜಮೀನು ಒಂದು 200 ಆಗಬಹುದು. ಒಟ್ಟು 500 ಆಗಬಹುದು ಸ್ವಾಮಿ. ಆಕೆಯ ಮೇಲೆ ಇದ್ದ ಒಡವೆ ವಸ್ತು ಎಷ್ಟು? ಈಗ ಅದೆಲ್ಲ ಏನಾಯಿತು? ಸುಮಾರು 2,000 ರೂಪಾಯಿ ಚಿನ್ನ, ಬೆಳ್ಳಿ ಕೈ ಮೈ ಮೇಲೆ ಇತ್ತು. ಸುಮಾರು 500 ರೂಪಾಯಿ ಭಾರಿ ಸೀರೆ ಮೊದಲಾದವು ಇದ್ದವು. ಅವೆಲ್ಲ ಉಯಿಲು ಪ್ರಕಾರ ನನಗೆ ಬಂತು. ಹೀಗೆ ಮಾಡಲು ಕಾರಣವೇನು? ನಿಮ್ಮ ತಂದೆಗೆ ಕೊನೆಗಾಲದಲ್ಲಿ ಬುದ್ಧಿ ಸ್ವಾಧೀನದಲ್ಲಿತ್ತೋ? ಪ್ರಜ್ಞೆ ಚೆನ್ನಾಗಿತ್ತು ಮಹಾಸ್ವಾಮಿ. ನಮಗೆ ಬೇಕಾದ ಬಂಧು ಬಳಗದವರನ್ನೆಲ್ಲ ಕರೆಸಿಕೊಂಡು ಅವರೆಲ್ಲರೆದುರಿಗೆ ತಾವು ಓದಿ ರುಜು ಮಾಡಿದರು. ಆಮೇಲೆ ಅದು ನಾವೆಲ್ಲ ಹೇಳಿದ ಮೇಲೆ ಚಿಕ್ಕ ಹೆಂಡತಿಗೂ ಆಕೆಯ ಮಗನಿಗೂ ಆ ಮನೆ ಹೊಲ ಕೊಟ್ಟದ್ದು. ನಿಮ್ಮ ತಂದೆಗೆ ಇನ್ನೂ ಏನಾದರೂ ಆಸ್ತಿ ಇತ್ತೋ? ನಾನು ಕಂಡಂತೆ ಬೇರೆ ಇರಲಿಲ್ಲ ಸ್ವಾಮಿ. ಅಂಥದ್ರಲ್ಲಿ ಆತ ಕೊಟ್ಟನೆಂದು ನೀವೇ ಎಲ್ಲವನ್ನು ತೆಗೆದುಕೊಂಡಿರುವುದು ಎಲ್ಲಿಯ ನ್ಯಾಯವಯ್ಯ? ವೆಂಕಟಗೌಡನು ಉತ್ತರ ಕೊಡಲಾರದೆ ತಲೆ ಕೆರೆದುಕೊಂಡನು. ಜಡ್ಜಿಯು ತನ್ನ ಕಡೆಯವನನ್ನು ಕರೆದು, ಇವನನ್ನು ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಬಾ ಎಂದು ಕಳುಹಿಸಿಕೊಟ್ಟನು. ಅವರಷ್ಟು ದೂರ ಹೋದ ಮೇಲೆ ಇವರಿಬ್ಬರ ಹಿಂದೆ ಅವರು ತಿಳಿಯದಂತೆ ಹೋಗಿ ಏನೇನಾಗುವುದೋ ತಿಳಿದುಕೊಂಡು ಬಾ ಎಂದು ಇನ್ನೊಬ್ಬನನ್ನು ಕಳುಹಿಸಿದನು. ವೆಂಕಟಗೌಡನು ತನ್ನ ಜೊತೆಯಲ್ಲಿ ಬಂದಿದ್ದವನಿಗೆ ಕೈಗೆ ಅಷ್ಟು ಕೊಟ್ಟು ಅವನ ಕೈಲಿ ತನ್ನ ಸುಖ ಕಷ್ಟ ಎಲ್ಲ ಹೇಳಿಕೊಂಡನು. ನೋಡಿ, ನಮ್ ಚಿಕ್ಕಮ್ಮನ ಕಾಟ ತಪ್ಪೋ ಹಾಗೆ ಇಲ್ಲ. ಏನ್ ಮಾಡಲಿ, ನಾನು ಹುಡಿಯುವುದಕ್ಕೆ ಬಿಡುವುದಿಲ್ಲ ಎಂದು ಹತ್ತುಕೊಂಡು ಅರ್ಧ ದಾರಿಯಲ್ಲೇ ಕಳಿಸಿಬಿಟ್ಟನು. ಅಲ್ಲಿಂದ ತನ್ನ ಬಂಧುಗಳ ಮನೆಗೆಲ್ಲ ಹೋಗಿ ಅವರಿಗೆ ನಡೆದ ಸಂಗತಿಯನ್ನೆಲ್ಲ ಹೇಳಿ, ಬಹುಶಃ ಅದು ಇಲ್ಲಿಗೆ ನಿಲ್ಲುವ ಹಾಗಿಲ್ಲ, ಇನ್ನು ಏನೇನೋ ಆಗುತ್ತದೆಯೋ ಯಾರು ಬಲ್ಲರು, ನೀವು ಮಾತ್ರ ನನ್ನ ಕೈ ಬಿಡಬಾರದು ಎಂದು ಹೇಳಿಕೊಂಡು ಬಂದನು. ಅವರು, ವೆಂಕಟಗೌಡ ನೋಡಿದಿರಾ, ಇದುವರೆಗೂ ನೆಂಟರಿಷ್ಟರ ಮನೆಗೆ ಬಂದೇ ಇರಲಿಲ್ಲ. ಈಗ ಎಷ್ಟು ವಿನಯ, ನರಿಯ ಹಾಗೆ ಬಂದಿದ್ದನಲ್ಲ ಎಂದರು. ಇನ್ನು ಕೆಲವರು, ಅಷ್ಟೇ ಏನು, ಗಣ್ಯರಾದವರಿಗೆಲ್ಲ ಒಡವೆ ವಸ್ತ್ರ ಕೂಡ ಬರುತ್ತೇವಂತ ಹೇಳಿ ಹೋದನಂತೆ ಎಂದರು. ಅಂತೂ ಇವರಿಬ್ಬರ ಜಗಳ ನೆಂಟರಿಷ್ಟರಿಗೆ ಅನುಕೂಲವಾಯಿತು. ಜಡ್ಜಿ ಇದಿಷ್ಟು ವರ್ತಮಾನವನ್ನು ತರಿಸಿಕೊಂಡು, ಸರಿ, ಅನ್ಯಾಯವಾಗಿರುವುದೆಂದು ಅವನಿಗೆ ತಿಳಿದಿದೆ. ಆದರೆ ಚಿತ್ರಪಟದ ಗುಟ್ಟೇನು, ಅದನ್ನು ಭೇದಿಸಬೇಕು, ಆ ಒಗಟು ಬಿಡಿಸಬೇಕು ಎಂದುಕೊಂಡನು. ಜಡ್ಜಿಯ ಬಳಿಗೆ ಚಿತ್ರಪಟವು ದೂರು ಬಂದು 15 ದಿನವಾಯಿತು. ತಿಂಗಳು ಆಯಿತು. ಇನ್ನು ಏನೂ ಆಗಲಿಲ್ಲ. ಮೀನಾಕ್ಷಿಯು ಅವಳ ಮಗನು 1 ಸಲ ಬಂದಿದ್ದರು. ಅವರು ಬಂದ ಮಾತ್ರಕ್ಕೆ ರಹಸ್ಯ ಹೊರಬೀಳುವುದೇನು? ಆತನಿಗೆ ಅದೇ ಯೋಚನೆ ಆಯಿತು.
ತಾನು ಬುದ್ಧಿವಂತನೆಂದು ತಿಳಿದುಕೊಂಡಿರುವವನಿಗೆ ತನ್ನ ಬುದ್ಧಿಗೆ ಎಟುಕದ ವಿಷಯವೊಂದು ಸಿಕ್ಕಿ ಸೋಲಾದರೆ ಮನಸ್ಸು ರೇಗುತ್ತದೆ. ಆ ವಿಷಯವನ್ನು ಸಾಧಿಸಬೇಕೆಂದು ಮನಸ್ಸು ಹರತರದುದು ನಡೆಸುತ್ತದೆ. ಜಡ್ಜಿಗೂ ಹಾಗೆಯೇ ಆಯಿತು. ಕೋರ್ಟಿಗೆ ಹೋಗುವನು. 1-2 ಗಂಟೆ ಹೊತ್ತು ಅಲ್ಲಿದ್ದು ಮತ್ತೆ ಮನೆಗೆ ಬಂದು ಚಿತ್ರಪಟವನ್ನು ತೆಗೆದುಕೊಂಡು ಕುಳಿತುಕೊಳ್ಳುವನು. ಅದರ ಮುಂದೆ ಎಷ್ಟು ಹೊತ್ತು ಕುಳಿತಿದ್ದರೂ ಏನೂ ತೋರಲಲ್ಲದು. ಚಿತ್ರದಲ್ಲಿ ಏನೂ ವಿಶೇಷವಿಲ್ಲ. ಒಮ್ಮೊಮ್ಮೆ ಇದನ್ನು ಹರಿದು ನೋಡೋಣವೇ ಎನಿಸುತ್ತದೆ. ಆದರೆ ಸತ್ತವನ ಚಿತ್ರ. ಅದನ್ನು ಹರಿದರೆ ಅದರಿಂದ ಲಾಭವಿದ್ದರೆ ಸರಿ ಹೋಯಿತು, ಇಲ್ಲದೆ ಚಿತ್ರವೂ ಹೋದರೆ. ಹೀಗೆ ಇಂತಹ ವಿಷಯ ಸಂಕಟದಲ್ಲಿ ಏನೂ ತೋರದೆ ಜಡ್ಜಿ ಒದ್ದಾಡುತ್ತಿರುವಾಗ ಒಂದು ದಿನ ಒಂದು ವಿಶೇಷವೂ ನಡೆಯಿತು. ಜಡ್ಜಿಯು ಮಧ್ಯಾಹ್ನ ಮನೆಗೆ ಬಂದಿದ್ದಾನೆ. ಬಿಸಿಲಿನಿಂದ ಬಂದು ಬಾಯಾರಿ ಕುಡಿಯುವುದಕ್ಕೆ ಟೀ ಕೇಳಿದ್ದಾನೆ. ಆಳು ಟೀ ತಂದು ಕಾಲು ಮಣೆಯನ್ನು ಹಾಕಿ ಅದರ ಮೇಲಿಡುವುದರೊಳಗಾಗಿ ಆತನಿಗೆ ಚಿತ್ರಪಟದ ಯೋಚನೆ ಬಂದು ಅದನ್ನು ತೆಗೆದು ನೋಡುತ್ತಿದ್ದಾನೆ. ಅದನ್ನು ನೋಡುತ್ತಾ ಆತನಿಗೆ ಟೀ ಎದುರಿಗಿರುವುದು ಮರೆತೇ ಹೋಗಿದೆ. ಮನಸ್ಸು ಚಿತ್ರಗತವಾಗಿ ಅದರಲ್ಲಿ ಇರಬಹುದಾದ ರಹಸ್ಯವನ್ನು ಕುರಿತು ಚಿಂತಿಸುತ್ತಾ ಕಣ್ಣು ಎದುರಿಗೆ ಇರುವ ಟೀ ಇಟ್ಟಿರುವ ಕಾಲು ಮಣೆಯನ್ನೇ ನೋಡದೆ ಹೋಗಿದೆ. ಹಾಗೆಯೇ ಯೋಚಿಸುತ್ತಾ ಏನೋ ಅಡ್ಡ ಯೋಚನೆ ಬಂದು ತಟ್ಟನೆ ಮೇಲಕ್ಕೆ ಎದ್ದಿದ್ದಾನೆ. ಎದ್ದರ ಬಸದಲ್ಲಿ ಎದುರಿಗಿದ್ದ ಕಾಲು ಮಣೆಯು ತಗಲಿ ಟೀ ಚೆಲ್ಲಿ ಹೋಯಿತು. ಚಿತ್ರದ ಒಂದು ಭಾಗವೆಲ್ಲ ಟೀಯಲ್ಲಿ ನೆನೆದು ಹೋಯಿತು. ಜಡ್ಜಿಯ ಮನಸ್ಸಿಗೆ ಬಹಳ ವ್ಯಥೆಯಾಯಿತು. ಚಿತ್ರದಲ್ಲಿರುವ ರಹಸ್ಯವನ್ನು ಭೇದಿಸದಿದ್ದರೆ ಹೋಗಲಿ, ಅದನ್ನು ವಿರೂಪ ಮಾಡದೆ ಇದ್ದದ್ದು ಇದ್ದಂತೆ ಕೊಡುವ ಭಾಗ್ಯವೂ ತನಗೆ ಇಲ್ಲದೆ ಹೋಯಿತೆಂದು ಮನಸ್ಸಿಗೆ ಬಹಳ ನೋವಾಯಿತು, ಬೇಸರವಾಯಿತು. ಛೇ ಎನಿಸಿತು. ಚಿತ್ರಪಟದ ಮೇಲೆ ಚೆಲ್ಲಿದ್ದ ಟೀಯನ್ನು ತಾನೇ ಒತ್ತಿ ಅದನ್ನು ಬಿಸಿಲಲ್ಲಿಟ್ಟು ಒಣಗಿಸಬೇಕೆಂದುಕೊಂಡು ಬಿಸಿಲು ಮಚ್ಚಿನ ಮೇಲಕ್ಕೆ ಹೋದನು. ಅಲ್ಲಿಗೆ ಹೋಗುವುದರೊಳಗಾಗಿ ಬಿಸಿ ಟೀಯಲ್ಲಿ ಸ್ನಾನವಾದ ಫಲವಾಗಿ ಚಿತ್ರದ ತೆಳುವಾದ ಕಾಗದವು ಮೇಲಕ್ಕೆದ್ದಿತು. ಬಿಸಿಲು ಮಚ್ಚಿನ ಹೂಗಾಳಿಯಲ್ಲಿ ಚೆನ್ನಾಗಿ ಎದ್ದಿತು. ಅದರ ಹಿಂದೆ ಚಿತ್ರದ ಪಟದ ಹಾಗೆ ಇದ್ದ ತೆಳುವಾದ ಇನ್ನೊಂದು ಕಾಗದದ ಮೇಲೆ ಏನೋ ಒತ್ತಾಗಿ ಸಣ್ಣಗೆ ಬರೆದಿರುವುದು ಕಾಣಿಸಿತು. ಜಡ್ಜಿಯು ಉಪಾಯವಾಗಿ ಚಿತ್ರದ ಕಾಗದದ ಕೊನೆಯನ್ನು ಅತ್ತ ಸರಿಸಿ ಹಿಡಿದು ನೋಡಿದನು. ಯಾರೋ ತಮ್ಮ ಗೃಹ ಕೃತ್ಯದ ವಿಷಯವಾಗಿ ಬರೆದ ವಿವರದಂತಿತ್ತು. ಆತನ ಕುತೂಹಲವು ಹೆಚ್ಚಿ ಮೆಲ್ಲಗೆ ಚಿತ್ರಪಟವನ್ನು ಬೇರೆ ಮಾಡಿ ಅದರ ಹಿಂದೆ ಇದ್ದ ಕಾಗದವನ್ನು ಬಿಡಿಸಿಕೊಂಡನು. ಜಲ್ಲಿ ಕಾಗದದಷ್ಟು ತೆಳುವಾಗಿದ್ದರೂ ಗಟ್ಟಿಯಾಗಿದ್ದು ಶ್ರೀಮಂತರು ಉಪಯೋಗಿಸುವಂತಹ ಉತ್ತಮ ಕಾಗದ. ಅದರ ಮೇಲೆ ಮುದ್ದಾದ ತಿದ್ದಿದ ಬರವಣಿಗೆ. ಜಡ್ಜಿಯು ಆತುರದಿಂದ ಓದಿದನು. ಒಕ್ಕಣೆಯು ಹೀಗಿತ್ತು: ಇದನ್ನು ಬರೆದಿರುವ ರಾಮಕೃಷ್ಣ ಗೌಡ ಎಂಬ ನನಗೆ ಈಗ 80 ವರ್ಷ ವಯಸ್ಸು. ರಾಜ್ಯದಲ್ಲಿ ನಾನು 5 ಭಾರಿ ಹುದ್ದೆಗಳಲ್ಲಿದ್ದು ಖ್ಯಾತಿಯನ್ನು ಸಂಪಾದಿಸಿದ್ದೇನೆ. ನನಗೆ ಮರಣವು ಸಮೀಪಿಸುತ್ತಿದೆಯಾಗಿ 2ನೇ ಉಯಿಲನ್ನು ಬರೆದಿದ್ದೇನೆ. ನನ್ನ 2ನೇ ಹೆಂಡತಿಯ ಮಗ ಸದಾಶಿವ ಗೌಡನಿಗೆ ಇಂದಿಗೆ 1 ವರ್ಷ ತುಂಬಿದೆ. ಇವನು ನನ್ನ ಮಗನೇ ಅಲ್ಲವೆಂದು ಹೇಳುವುದಕ್ಕೆ ಹಿಂತೆಗೆಯದಷ್ಟು ದೂರ ಹೋಗಿರುವ ಮೊದಲನೆಯ ಹೆಂಡತಿಯ ಮಗನು ತನಗೂ ಮಗುವಿಗೆ ಅನುಕೂಲವಾಗಿರುವವನು ಎಂಬ ನಂಬಿಕೆಯು ಬರುತ್ತಾ ಇಲ್ಲದೆ ಹೋಗಿದೆ. ಅಷ್ಟೇ, ಯಾವತ್ತಾದರೂ ಒಂದು ದಿವಸ ಮೊದಲನೇ ಹೆಂಡತಿಯ ಮಗನು ಈ ಮಗುವಿನ ಪ್ರಾಣವನ್ನೇ ತೆಗೆದು ಬಿಟ್ಟರೂ ಆಶ್ಚರ್ಯವಾಗುವುದಿಲ್ಲ. ಆದ್ದರಿಂದ ಹೀಗೆ ಮಾಡಿದ್ದೇನೆ. ಈಗ ನಾನು ವಾಸವಾಗಿರುವ ಮಹಡಿಯ ಮನೆ, ವೆಂಕಟಗೌಡನು ವಾಸವಾಗಿರುವ ಮಹಡಿಯ ಮನೆ, ಇವೆರಡು ಹೊಲ, ತೋಟ, ಗ್ರಾಮ ಎಲ್ಲವೂ ಮೊದಲನೇ ಮಗ ವೆಂಕಟಗೌಡನಿಗೆ ಸೇರತಕ್ಕದ್ದು. ಈಗ ನಾನಿರುವ ಮನೆಯ ಹಿಂದೆ ಒಂದು ಮೂಲೆಯಲ್ಲಿರುವ ಉಗ್ರಾಣವು ಮಾತ್ರ ನನ್ನ 2ನೇ ಹೆಂಡತಿಗೂ ಅವನ ಮಗನಿಗೂ ಸೇರತಕ್ಕದ್ದು. ಇದು ನನ್ನ ಪೂರ್ಣ ಮನಸ್ಸಿನಿಂದ ಮಾಡಿರುವ ವಿಭಾಗ. ಈ ಉಗ್ರಾಣದ ಮನೆಯು ಚಿಕ್ಕದು, ಅದು ನೋಡುವುದಕ್ಕೂ ಚೆನ್ನಾಗಿಲ್ಲ. ಆದರೂ ಅದರಲ್ಲಿ ಒಂದು ಗುಟ್ಟಿದೆ. ಉಗ್ರಾಣದ ಬಾಗಿಲಿನಿಂದ ಒಳಗೆ ಹೋದರೆ ಬಲಗಡೆಯ ಗೋಡೆಯು ಮಗ್ಗಲಲ್ಲಿ 25,000 ಬೆಳ್ಳಿಯ ನಾಣ್ಯಗಳನ್ನು 5 ಬಾರಿಯ ಗುಡಾಣಗಳಲ್ಲಿ ತುಂಬಿ ಹೂತಿಟ್ಟಿದ್ದೇನೆ. ಹಾಗೆಯೇ ಅದಕ್ಕೆ ಎದುರಾಗಿ ಎಡಗಡೆಯ ಗೋಡೆಯ ಮಗ್ಗಲಲ್ಲಿ ಇನ್ನೂ 25,000 ನಾಣ್ಯಗಳನ್ನು ಇನ್ನೂ 5 ಗುಡಾಣಗಳಲ್ಲಿ ಹೂತಿಟ್ಟಿದ್ದೇನೆ. ಇವೆರಡೂ ಸೇರಿದರೆ ನಾನು ದೊಡ್ಡ ಮಗನಿಗೆ ಕೊಟ್ಟಿರುವ ಆಸ್ತಿಯ ಬೆಲೆಯಷ್ಟೇ ಆಗುತ್ತದೆ. ಬಾಗಿಲ ಎದುರಿಗೆ 1,000 ಚಿನ್ನದ ನಾಣ್ಯಗಳನ್ನು ಇಟ್ಟಿದ್ದೇನೆ. ನನ್ನ ಚಿತ್ರಪಟದ ರಹಸ್ಯವನ್ನು ಭೇದಿಸಿ ನನ್ನ 2ನೇ ಹೆಂಡತಿ ಮೀನಾಕ್ಷಿಗೂ ಅವಳ ಮಗನಿಗೂ ಈ ನಿಧಿಯನ್ನು ತೆಗೆದುಕೊಳ್ಳುವ ಬುದ್ಧಿವಂತನಾದ ಜಡ್ಜಿಗೆ ಇದನ್ನು ಕಾಣಿಕೆಯಾಗಿ ಅರ್ಪಿಸತಕ್ಕದ್ದು. ರಾಮಕೃಷ್ಣ ಗೌಡನು ತನ್ನ ಕೈಯಿಂದಲೇ ಇಂತಹ ದಿನ, ತಿಂಗಳು, ಸಂವತ್ಸರದಲ್ಲಿ ಬರೆದದ್ದು ರುಜು. ಜಡ್ಜಿಗೆ ಅದನ್ನು ಓದಿ ಪರಮಹರ್ಷವಾಯಿತು. ಸುಮಾರು 3 ತಿಂಗಳಿನಿಂದ ತಾನು ಪಟ್ಟ ಶ್ರಮವೆಲ್ಲ ಸಾರ್ಥಕವಾಯಿತು ಎಂಬ ಸಂತೋಷವು 1000 ಚಿನ್ನದ ನಾಣ್ಯ ದೊರೆಯುವುದೆಂಬ ಸಂತೋಷಕ್ಕಿಂತಲೂ ಅಧಿಕವಾಯಿತು. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು. ಜಡ್ಜಿಗೆ ಕೀರ್ತಿಯ ಹುಚ್ಚು. ಆದ್ದರಿಂದ ಹಣದ ಲಾಭಕ್ಕಿಂತ ಕೀರ್ತಿಯ ಲಾಭದಲ್ಲಿ ಅವನಿಗೆ ಲೋಭ. ಜಡ್ಜಿಗೆ ಒಂದು ಸಂಕಟವೂ ತೀರಿತು. ಜೊತೆಯಲ್ಲಿಯೇ ಇನ್ನೊಂದು ಸಂಕಟವೂ ಬಂದಿತು. ಮುದುಕನು ಏನು ಉದ್ದೇಶಿಸಿದನೆಂಬುದು ತಿಳಿಯಿತು. ಅಸೂಯಪರನಾದ ದೊಡ್ಡ ಮಗನು ತನ್ನ ಕಿರಿಯ ಹೆಂಡತಿಯನ್ನು ಅವಳ ಮಗನನ್ನು ನೋಡಿ ಹೊಟ್ಟೆಯುರುಪಟ್ಟು ಏನಾದರೂ ಕೆಡುಕು ಮಾಡಿದರೆ ಎಂಬ ಶಂಕೆಯಿಂದ
ಲೋಕದ ಕಣ್ಣಿಗೆ ಕಾಣುವಂತಹ ಚರ ಸ್ಥಿರ ಆಸ್ತಿಯನ್ನೆಲ್ಲ ಅವನಿಗೆ ಕೊಟ್ಟಿದ್ದಾನೆ. ಅದರ ಸರಾಸರಿ ಬೆಲೆಯ ನಾಣ್ಯಗಳನ್ನು ಇವರಿಗೆ ಕೊಟ್ಟಿದ್ದಾನೆ. ಆದರೆ ಅದು ಕೂಡಲೇ ದೊರೆಯುವಂತಿಲ್ಲ. ಇವರು ಕೆಲ ದಿನ ಕಷ್ಟಪಟ್ಟು ಬಡತನದ ಗೋಳು ಅನುಭವಿಸಿ ದುಡ್ಡಿನ ಬೆಲೆ ಅರಿತುಕೊಂಡ ಮೇಲೆ ಇವರಿಗೆ ದೊರೆಯುವಂತೆ ಏರ್ಪಾಡು. ಅದರಲ್ಲೂ ಬುದ್ಧಿವಂತನಾದ ಒಬ್ಬ ಜಡ್ಜಿ ಅನುಗ್ರಹವಾಗಿ ನೂರಾರು ಜನರ ಎದುರಿನಲ್ಲಿ ದೊಡ್ಡ ಮಗನು ಕೊಟ್ಟಿದ್ದು ಏನು ಮಾಡಿದರೂ ಸಿಕ್ಕಿಕೊಳ್ಳುವ ಹಾಗೆ ದೊರೆಯಬೇಕು. ಜಡ್ಜಿಯು ಮುದುಕನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ತಲೆದೂಗಿದನು. ಬಹಳ ಘಾಟಿ ಮುದುಕ ಸಾಮಾನ್ಯನಲ್ಲ, ಎಷ್ಟಾಗಲಿ ರಾಜ್ಯವಾಡಿದ ತಲೆ ಎಂದು ಎಷ್ಟೋ ಸಲ ತನ್ನ ಅಂತರಂಗದಲ್ಲಿ ಅವನನ್ನು ಹೊಗಳಿದನು. ಚಿತ್ರಪಟದ ರಹಸ್ಯವು ಹೊರಬಿತ್ತೆಂಬ ಸಂತೋಷ, ಮುದುಕನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡಿರುವ ಸಂತೋಷ. ಇವೆರಡು 2-3 ದಿನ ಇನ್ನು ಯಾವ ಕೆಲಸ ಮಾಡುವುದಕ್ಕೂ ಅವಕಾಶ ಕೊಡಲಿಲ್ಲ. ಯಾರು ನೋಡಿದರೂ ಜಡ್ಜಿಯವರ ಮುಖವು ಸಂತೋಷದಿಂದ ಅರಳಿ ಸುಪ್ರಸನ್ನವಾಗಿದೆ ಎಂಬುದನ್ನು ಸುಲಭವಾಗಿ ಗ್ರಹಿಸಬಹುದು. ಆದರೆ ಅಷ್ಟು ಸಂತೋಷದ ನಡುವೆಯೂ ಒಂದೊಂದು ಸಲ ದೀರ್ಘಾಲೋಚನೆಯು ಗಂಭೀರ ಭಾವವು ಹೊಡೆದು ಮೂಡುವುದು. ತೀರದ ಯೋಚನೆಯ ಕಷ್ಟದ ಗಡಸು ಮುಖದಲ್ಲಿ ಕಾಣಿಸುವುದು. ಜಡ್ಜಿಗೆ ಒಂದೇ ಒಂದು ಯೋಚನೆ, ಮುದುಕನು ಬಿಟ್ಟಿರುವ ಆಸ್ತಿಯನ್ನು ಅವನ ವಾರಸುದಾರರಿಗೆ ಬುದ್ಧಿವಂತಿಕೆಯಾಗಿ ಅಪಾಯವಿಲ್ಲದಂತೆ ತೆಗೆದುಕೊಡುವುದು ಹೇಗೆ? ಮುದುಕನು ಬಿಟ್ಟಿರುವ ಆಸ್ತಿಯನ್ನು ಅವನ ವಾರಸುದಾರರಿಗೆ ಬುದ್ಧಿವಂತಿಕೆಯಾಗಿ ಅಪಾಯವಿಲ್ಲದಂತೆ ತೆಗೆದುಕೊಡುವುದು ಹೇಗೆ? ಹಾಗೆ ತೆಗೆದುಕೊಟ್ಟರೆ ತನಗೆ 2 ಲಾಭ. ಮೊದಲನೆಯದು ತನ್ನನ್ನು ಬುದ್ಧಿವಂತನೆಂದು ಎಲ್ಲರೂ ಹೊಗಳುವುದು. ಎರಡನೆಯದು 1,000 ಚಿನ್ನದ ನಾಣ್ಯ. 2 ತನಗೆ ಬೇಕಾದವೇ. ಆಯಿತು, ಮೊದಲನೆಯ ಲಾಭವು ಬಂದರೆ ಆಡಿಕೊಳ್ಳುವವರು ಯಾರೂ ಇಲ್ಲ. ಎರಡನೇ ಲಾಭವು ತನಗೆ ದೊರೆತರೆ ಮೇಲಿನ ಅಧಿಕಾರಿಗಳಿಂದ ಹಿಡಿದು ಬೀದಿಯಲ್ಲಿ ಹೋಗುವವರೆಲ್ಲ ಎಲ್ಲರೂ ಜಡ್ಜಿಯು ಲಂಚ ತೆಗೆದುಕೊಂಡಿರುವನೆನ್ನುವರು. ಮೊದಲನೇ ಲಾಭವನ್ನು 2ನೇ ಲಾಭವನ್ನು ತಿಂದು ಅದೂ ಸಾಲದೆ ತನಗೆ ಕೆಟ್ಟ ಹೆಸರನ್ನು ತರುವುದು. ಏನು ಮಾಡಬೇಕು? ಚಿತ್ತವು ಆ ಆಂದೋಲನದಲ್ಲಿರುವಾಗ ಒಂದು ಯೋಚನೆ ಹೊಳೆಯಿತು. ಮುದುಕ ತಾನೇ ಬದುಕಿ ಬಂದಿದ್ದರೆ ಏನು ಮಾಡಬಹುದು? ಹಾಗೆ ಮಾಡಿದರೆ ಎನಿಸಿತು. ಹೇಗೆ? ಅವನು ಅಷ್ಟೆಲ್ಲ ಬುದ್ಧಿವಂತಿಕೆ ಮಾಡಿರುವವನು ಈಗ ಇದ್ದಿದ್ದರೆ ಏನು ಮಾಡುತ್ತಿದ್ದ ಎಂಬುದೇ ಯೋಚನೆಯಾಯಿತು. ತನಗೆ ಕೀರ್ತಿಯೂ ಬರಬೇಕು, ಆ ಕೀರ್ತಿಯು ಕೆಡದಂತೆ ಚಿನ್ನದ ನಾಣ್ಯಗಳು ಸಿಕ್ಕಬೇಕು. ಹೇಗೆ ಮಾಡುವುದು? ಚಿತ್ರಪಟವನ್ನು ಎಲ್ಲರ ಮುಂದೂ ತೆಗೆದು ಅದರ ಹಿಂದಿನ ಕಾಗದವನ್ನು ತೆಗೆದು ಓದಿದರೆ ಅಲ್ಲಿಗೆ ತನ್ನ ಬುದ್ಧಿವಂತಿಕೆ ಅಷ್ಟೇನು ಮಹತ್ವ ಬಂದಂತಾಗುವುದಿಲ್ಲ. ಆದ್ದರಿಂದ ಈ ದಾರಿ ಸರಿಯಲ್ಲ, ಬೇರೆ ಏನಾದರೂ ಮಾಡಬೇಕು ಎಂದು ಹಲವು ದಿನ ಚಿಂತಿಸಿದನು. ಕೊನೆಗೆ ಒಂದು ಉಪಾಯ ಹೊಳೆಯಿತು. ಮೀನಾಕ್ಷಿಯು ಸದಾಶಿವಗೌಡನು ಮತ್ತೊಮ್ಮೆ ಬರುವವರೆಗೂ ಸುಮ್ಮನಿದ್ದನು. ಅವರು ಪಾಪ ಚಿತ್ರಪಟದ ರಹಸ್ಯವೇನೋ, ಅದರಿಂದ ತಮಗೆ ಏನು ಫಲವಾಗುವುದೋ ಎಂದು ಕಾದಿದ್ದವರು. ಅವರಿಗೆ ಕ್ಷಣವೊಂದು ಯುಗವಾಗುವಂತಹ ಬಡತನವೂ ಬೇರೆ. ಅವರಿಗೆ ಸಾಧ್ಯವಾಗಿದ್ದರೆ ರಹಸ್ಯವು ತಿಳಿಯುವವರೆಗೂ ಜಡ್ಜಿಯ ಮನೆಯ ಬಾಗಿಲು ಕಾದಿರು ಎಂದರೂ ಕಾದು ಬಿದ್ದಿರುವಂತಹ ಆತುರ. ಒಂದು ದಿನ ಜಡ್ಜಿಯು ಕೋರ್ಟಿನಲ್ಲಿ ಇರುವಾಗ ಬಂದರು. ಜಡ್ಜಿ ಅವರನ್ನು ಕರೆಸಿ ಗದರಿಸಿಕೊಂಡಂತೆ ಮಾಡಿ ಇಲ್ಲೇ ಇರಿ ಎಂದು ಕಠೋರವಾಗಿ ಹೇಳಿ ವೆಂಕಟಗೌಡನಿಗೆ ಈ ಕೂಡಲೇ ಹೇಗಿದ್ದರೆ ಹಾಗೆ ಬರಬೇಕು ಎಂದು ಹೇಳಿ ಕಳಿಸಿದರು. ಅವನು ಬಂದನು. ಜಡ್ಜಿಯು ವಾದಿಗಳ ನಡತೆಯಿಂದ ಬೇಸರಗೊಂಡವನಂತೆ ನಟಿಸುತ್ತಾ, ಏನಯ್ಯ, ಆವತ್ತು ನಿನ್ನನ್ನು ಕರೆಸಿದಾಗ ನಿಮ್ಮ ತಂದೆಯವರು ಬರೆದು ಕೊಟ್ಟಿರುವ ಉಯಿಲು ಇದೆ ಎಂದೆ. ನಿಮ್ಮ ತಂದೆ ಭಾರಿಯ ಅಧಿಕಾರದಲ್ಲಿ ಇದ್ದವರು. ಅವರ ಮಗನೆಂದು ನಿನ್ನ ಮಾತಿನಲ್ಲಿಯೇ ನಂಬಿಕೆ ಇಟ್ಟು ಸುಮ್ಮನಾಗಿದ್ದೆ. ಈಗ ಈ ವಾದಿಗಳು ಬಂದು ಮತ್ತೆ ಕೋರ್ಟ್ ಅನ್ನು ನ್ಯಾಯ ಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ. ಈಗ ಆ ಉಯಿಲನ್ನು ಪರೀಕ್ಷಿಸಿ ಈ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕೆಂದು ಕೋರ್ಟ್ ಅಪೇಕ್ಷಿಸುತ್ತದೆ. ನೀನೇ ಏನಾದರೂ ವಾದಿಗಳೊಡನೆ ರಾಜಿ ಮಾಡಿಕೊಳ್ಳುವೆಯೋ ಅಥವಾ ಕೋರ್ಟಿನವರು ಪ್ರವೇಶಿಸಬೇಕೋ ಎಂದು ಕೇಳಿದನು. ತಾಯಿ ಮಕ್ಕಳಿಗೆ ಇದು ಏನೂ ಅರ್ಥವಾಗಲಿಲ್ಲ. ಅವರು ಚಿತ್ರಪಟದ ವಿಚಾರ ಬಹಿರಂಗವಾಗಿ ಹೇಳುವಂತಿಲ್ಲ, ಸುಮ್ಮನಿದ್ದರು. ವೆಂಕಟಗೌಡನು ಭಯಭಕ್ತಿಗಳಿಂದ ವಿನಯವಾಗಿ, ಮಹಾಸ್ವಾಮಿ, ಹೋದ ದೀಪಾವಳಿಯಲ್ಲಿ ಈ ಹುಡುಗ ಕೀಟನೆ ಮಾಡಿದ. ಆಗಲೇ ಇವರಿಗೆ 100 ರೂಪಾಯಿ 5 ಖಂಡುಗ ಭತ್ತ ಕೊಡುವುದಾಗಿ ಹೇಳಿ ಕರಾರು ಮಾಡಿಕೊಂಡು ಇವರ ಕೈಲಿ ಪತ್ರ ಬರೆಸಿಕೊಂಡಿದ್ದೇನೆ. ಇನ್ನು ಮುಂದೆ ಇವರು ನನ್ನ ಮೇಲೆ ಬರುವುದಿಲ್ಲವೆಂದು ಬರೆದು ಕೊಟ್ಟಿದ್ದಾರೆ. ಆದರೂ ತಮ್ಮ ಬಳಿ ಬಂದಿದ್ದಾರೆ. ಇವರದೇ ಅನ್ಯಾಯ ಎಂದನು. ಜಡ್ಜಿಯು, ನಿಮ್ಮ ತಂದೆಯು ನಿನಗೆ ಉಯಿಲು ಮೂಲಕ ಕೊಟ್ಟಿರುವ ಆಸ್ತಿಯ ಮೇಲೆ ನೀನೇ ಇವರಿಗೆ ಒಂದು ಹಕ್ಕು ಮಾಡಿಕೊಟ್ಟಿದ್ದೀಯೇ? ಇಲ್ಲದ ತೊಂದರೆಗಳನ್ನು ಕಲ್ಪಿಸಿದ್ದೀಯೇ? ನೋಡಿದರೆ ಏನೋ ಅನುಮಾನಕ್ಕೆ ಅವಕಾಶವಿರುವಂತಿದೆ. ಆದ್ದರಿಂದ ನಾವೇ ನಿಮ್ಮ ಮನೆಗೆ ಒಂದು ದಿನ ಬರುವೆವು. ಆ ದಿನ ಅಲ್ಲಿಯೇ ಪಂಚಾಯಿತಿ ನಡೆಸಿ ಈ ವಿಚಾರವನ್ನೆಲ್ಲ ಇತ್ಯರ್ಥ ಮಾಡುವೆವು. ಆ ದಿನದ ಖರ್ಚನ್ನೆಲ್ಲ ನೀನೇ ವಹಿಸಬೇಕು. ಒಂದೇ ದಿನದಲ್ಲಿಯೇ ಎಲ್ಲವೂ ಮುಗಿದು ಹೋಗಬೇಕು. ಆದ್ದರಿಂದ ನಿನ್ನ ಕಡೆಯ ಸಾಕ್ಷಿಗಳೆಲ್ಲ ಕರೆಸಿರಬೇಕು. ನೀವೇ ವಾದಿಗಳು, ನೀವು ಅಷ್ಟೇ. ನಿಮ್ಮ ಕಡೆಯ ಸಾಕ್ಷಿಗಳು ಆವತ್ತು ಬಂದಿರಬೇಕು, ಮರೆತೀರೆ ಎಂದು ಇಬ್ಬರನ್ನು ಕಳಿಸಿಬಿಟ್ಟನು. ವೆಂಕಟಗೌಡನ ಮನೆಯಲ್ಲಿ ಪಂಚಾಯಿತಿ. ಮೀನಾಕ್ಷಿಯು ಸದಾಶಿವಗೌಡನು ರಾಮಕೃಷ್ಣ ಗೌಡರು ವಾಸವಾಗಿದ್ದ ಮನೆಯಲ್ಲೇ ನಡೆಸಬೇಕೆಂದು ಕೋರ್ಟಿನ ಅಪ್ಪಣೆ. 11 ಗಂಟೆಗೆ ಸರಿಯಾಗಿ ಪಂಚಾಯಿತಿ ಸೇರಿತು.
ಸಾಲದೆ ಆ ದಿನ ಭಾನುವಾರ. ಪಂಚಾಯಿತಿ ಫಲವೇನಾಗಬಹುದು ಎಂದು ವೆಂಕಟಗೌಡನ ನೆಂಟರಿಷ್ಟರೆಲ್ಲರೂ ಯೋಚಿಸುತ್ತಿದ್ದಾರೆ. ಪಾಪ ಮೀನಾಕ್ಷಿಗೂ ಸದಾಶಿವಗೌಡನಿಗೂ ಅನುಕೂಲವಾಗಲಿ ಎಂದು ಎಲ್ಲರ ಆಸೆ. ವೆಂಕಟಗೌಡನು ಮಹಾ ಜಿಗುಟ. ಯಾರು ಹೇಳಿದರೂ ಕೇಳುವವನಲ್ಲ. ಅವರಪ್ಪನೇ ಬಂದು ಹೇಳಿದರೂ ಕೈಗೆ ಸಿಕ್ಕಿರುವ ಆಸ್ತಿಯನ್ನು ಬಿಡುವವನಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತು. ಏನೋ ಪಾಪ, ಆ ಅನಾಥರಿಗೆ ಕೊಂಚವಾದರೂ ಅನುಕೂಲವಾಗಲಿ ಎಂದು ಒಟ್ಟಿನ ಮೇಲಿನ ಅಭಿಪ್ರಾಯ. ಕೆಲವರು ಮಾತ್ರ ವಾದಿಗಳು ದುಡುಕಿದವರು. ಅವರಿಗೆ ಇದರಿಂದ ಕೆಟ್ಟದ್ದೇ ಹೊರತು ಒಳ್ಳೆಯದಾಗುವಂತಿಲ್ಲ. ಬಂದಿದ್ದ 100 ರೂಪಾಯಿ 5 ಖಂಡಗ ಭತ್ತಕ್ಕೆ ಬಿತ್ತು 0 ಎಂದು ಲಾಯರ್ಗಳಿಗಿಂತ ಹೆಚ್ಚಾಗಿ ಹೇಳಿದರು. 11 ಗಂಟೆಗೆ ಪಂಚಾಯಿತಿ ಪ್ರಾರಂಭವಾಯಿತು. ಜಡ್ಜಿಯು ತಾನೇ ಬಂದಿದ್ದಾನೆ. ವೆಂಕಟಗೌಡನು ತಂದೆಯ ಉಯಿಲು ತನ್ನ ಕೈಗೆ ಬಂದಿದ್ದ ದಿನ ಇದ್ದಿದ್ದವರನ್ನೆಲ್ಲ ಕರೆದುಕೊಂಡು ಬಂದಿದ್ದಾನೆ. ಅವರಿಗೆಲ್ಲ ಹಿಂದಿನ ಶುಕ್ರವಾರ ರಾತ್ರಿಯೇ ಹೊಸ ಪಂಚೆಗಿಂಚೆ ಎಲ್ಲಾ ಹೋಗಿತ್ತು ಎಂದು ವರ್ತಮಾನ. ಇದರ ಮೇಲೆ ಇದ್ದದ್ದು ಇದ್ದ ಹಾಗೆ ಹೇಳುವುದಕ್ಕೆ ತಾವು ಸಿದ್ಧವಾಗಿರುವಾಗ ಅಕಲಾಯವಾಗಿ ಬಂದರೆ ಏನು ಬಿಡಬೇಕು ಎಂದು ಅವರು ಬಂದುದನ್ನು ಮೌನವಾಗಿ ಕಂಕುಳಿಗೆ ಇರುಕಿದರು. ಅಂತೂ ಎಲ್ಲರೂ ವೆಂಕಟಗೌಡನ ಕಡೆ ಸಾಕ್ಷಿ ಹೇಳುವುದಕ್ಕೆ ಬಂದಿದ್ದಾರೆ. ವಾದಿಗಳ ಕಡೆ ಸಾಕ್ಷಿಗಳು ಯಾರೂ ಇಲ್ಲ. ವೆಂಕಟಗೌಡನು ತಂದೆಯ ಉಯಿಲನ್ನು ತಂದು ಜಡ್ಜಿಯ ಮುಂದಿಟ್ಟನು. ಜಡ್ಜಿಯು ಗಟ್ಟಿಯಾಗಿ ಓದಿ, ಈ ವಿಚಾರವಾಗಿ ನೀವೇನು ಹೇಳುವಿರಿ ಎಂದು ಸಭೆಯಲ್ಲಿ ಕೇಳಿದನು. ಮೀನಾಕ್ಷಿಯು ತಾನು ಉಯಿಲು ಓದಿದಾಗ ಎದುರಿಗೆ ಇದ್ದೇನೆಂದು ಅದು ಕ್ರಮವಾಗಿದೆ ಎಂದು ಒಪ್ಪಿಕೊಂಡಳು. ಜಡ್ಜಿಯು, ಏನಮ್ಮ, ಉಯಿಲು ಸರಿ ಎಂದು ಒಪ್ಪಿಕೊಂಡಿದ್ದು ಆಸ್ತಿ ವಿಭಾಗದಲ್ಲಿ ಅನ್ಯಾಯವಾಗಿದೆ ಎಂದು ಏಕೆ ಕೋರ್ಟಿಗೆ ಬಂದಿರಿ ಎಂದು ಗದರಿಸಿಕೊಂಡನು. ಎಲ್ಲರೂ ಅವರ ಕಡೆಗೆ ತಿರುಗಿ ನೋಡಿದರು. ತಾಯಿ ಮಗ ಇಬ್ಬರು ಕಣ್ಣಿನಲ್ಲಿಯೂ ನೀರು ಬಂತು. ಜಡ್ಜಿ ಇತ್ತ ಕಡೆ ತಿರುಗಿ, ಅಯ್ಯ ವೆಂಕಟಗೌಡ, ನೀನು ಮೋಸಗಾರ, ನಿನಗೆ ಮೋಸಕ್ಕೆ ಶಿಕ್ಷೆಯಾಗಬೇಕು ಎಂದನು. ಎಲ್ಲರಿಗೂ ಇದೇನು ಅನಿಸಿತು. ಜಡ್ಜಿಯು, ಮೈನರ್ ಮಗನಿರುವಾಗ ಇದ್ದಬದ್ದ ಆಸ್ತಿಯೆಲ್ಲವನ್ನು ನಿನಗೆ ಕೊಟ್ಟಿ ಬಿಡುವುದಕ್ಕೆ ತಂದೆಗೆ ಅಧಿಕಾರವಿರುವುದಿಲ್ಲ. ಆದ್ದರಿಂದ ನಿನ್ನ ಆಸ್ತಿಯನ್ನು ಸಮಭಾಗ ಮಾಡಿ ಅವರಿಗೆ ಅರ್ಧ ಕೊಟ್ಟು ಬಿಡಬೇಕು. ಆ ಅರ್ಧ ಧಕ್ಕೆ ಹಾಕಿಕೊಳ್ಳುವುದಕ್ಕಾಗಿ ನೀನು ಅವರಿಗೆ 100 ರೂಪಾಯಿ 5 ಖಂಡುಗ ವರ್ಷಾಸನ ಕೊಡುವುದಾಗಿಯೂ ಅವರು ಅದನ್ನೊಪ್ಪಿಕೊಂಡು ನಿನ್ನ ಮೇಲೆ ಬರಕೂಡದೆಂದು ಬರೆಸಿಕೊಂಡಿದ್ದೀಯಾ. ಇದು ಮೋಸ, ಕ್ರಿಮಿನಲ್. ಏನು ಹೇಳುವೆ ಎಂದು ಗದರಿಸಿದರು. ಜಡ್ಜಿ ಅಭಿಪ್ರಾಯ ಸರಿ ಎಂದು ಪಂಚಾಯತರು ಒಪ್ಪಿದರು. ವೆಂಕಟಗೌಡನ ಕಡೆ ಸಾಕ್ಷಿಗಳನ್ನು ಕರೆದು, ನೀವೆಲ್ಲ ತಿಳಿದವರು. ರಾಮಕೃಷ್ಣ ಗೌಡರು ಬರೆದುದನ್ನು ನೀವು ಹೇಗೆ ಒಪ್ಪಿದಿರಿ? ನೀವು ವೆಂಕಟಗೌಡನ ಕಡೆಯವರಾಗಿಯೇ ಒಪ್ಪಿರಬೇಕು. ಆದ್ದರಿಂದ ನೀವು ಅವನಿಗೆ ಸಹಾಯಕರೆಂದು ನಿಮ್ಮನ್ನು ಸೇರಿಸಿ ಅವನ ಮೇಲೆ ಕೇಸು ಹಾಕುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ. ಆಸ್ತಿಯು ಬರುವವರೆಗೂ ಈಗ ವೆಂಕಟಗೌಡನು ಕೊಡುವಷ್ಟರಲ್ಲಿ ವಾದಿಗಳು ತೃಪ್ತವಾಗಿರಬೇಕು. ಕಾಲಕ್ರಮದಲ್ಲಿ ಅವರ ಪಾಲಿನ ಆಸ್ತಿಯು ಅವರಿಗೆ ಬರುವುದು ಎಂದನು. ಪಂಚಾಯತರು ಸರಿ ಸರಿ ಎಂದರು. ವೆಂಕಟಗೌಡನು ಭೂಮಿಗೆ ಇಳಿದು ಹೋದನು. ಅಯ್ಯೋ, ಅಪರಾಧವಾಯಿತು. ಕೋರ್ಟಿಗೆ ಹಾಕಿ ಮಾನ ಕಳೆಯಬೇಡಿ. ಇಲ್ಲಿಯೇ ತಾವು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ. ಕಾಪಾಡಿ. ತಾನು ಇದೊಂದು ಅರಿತವನಲ್ಲ. ಈ ಸಾಕ್ಷಿಗಳಂತೂ ಕೇವಲ ನಿರಪರಾಧಿಗಳು. ನನ್ನನ್ನಲ್ಲದೆ ಇದ್ದರೂ ಇವರನ್ನಾದರೂ ಗಮನಿಸಿ ನನ್ನನ್ನು ಬಿಟ್ಟು ಬಿಡಿ ಎಂದು ಮುಂತಾಗಿ ಅಂಗರಾಚಿಕೊಂಡು ದಮ್ಮಯ್ಯ ಗುಡ್ಡೆ ಹಾಕಿದನು. ಸಾಕ್ಷಿಗಳಿಗೆಲ್ಲ ದೊಡ್ಡ ಜೀವ ಹಾರಿ ಹೋಗಿತ್ತು. ತಾಯಿ ಮಕ್ಕಳು ಚಿತ್ರಪಟದ ರಹಸ್ಯ ಇದೇನೋ ಏನೋ ಎಂದುಕೊಂಡು ಆಶ್ಚರ್ಯದಿಂದ ಮೂಕರಾಗಿ ನಿಂತಿದ್ದರು. ಹೀಗೆ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಚಿಂತಿಸುತ್ತಿರುವಾಗ ಜಡ್ಜಿಯು ತಟ್ಟನೆ ಬಾಗಿಲ ಕಡೆ ನೋಡಿ ಎದ್ದು ನಿಂತುಕೊಂಡನು. ಮಾನ್ಯರಾದ ಮಹನೀಯರು ಬಂದರೆ ಮರ್ಯಾದೆ ಮಾಡುವವರಂತೆ ಕೈ ಮುಗಿದು ದಯಮಾಡಿ ಎಂದು ಮುಂದೆ ಹೋಗಿ ಯಾರನ್ನೋ ಕರೆದುಕೊಂಡು ಬರುವವರಂತೆ ಕರೆದುಕೊಂಡು ಬಂದು ತಾನು ಕುಳಿತಿದ್ದ ಆಸನದಲ್ಲಿ ಅವರನ್ನು ಕೂರಿಸಿದನು. ನೋಡುತ್ತಲೇ ತಮ್ಮ ಗುರುತು ಸಿಕ್ಕಿತು. ತಮ್ಮ ಈ ಪೇಟ, ರೇಷ್ಮೆ ನಿಲುವಂಗಿ, ಕಲಾಬತ್ತಿನ ಉತ್ತರಿಯ, ಈ ತಾತಯ್ಯ ಗಾರಿ ಪೇಟ, ಪಂಚೆ, ಈ ನಿಲುವಿನ ಟಿವಿ ಇವನ್ನು ನೋಡುತ್ತಲೇ ತಾವೇ ರಾಮಕೃಷ್ಣ ಗೌಡರೆಂದು ತಿಳಿದು ಹೋಯಿತು. ಏನು ತಾವೇ ದಯಮಾಡಿಸಿದ್ದು? ಅಪ್ಪಣೆಯಾಗಲಿ. ನಾನೇ ಇದ್ದೇನಲ್ಲ, ಬಂದಿದ್ದೇನೆ. ಇವತ್ತು ಈ ತಮ್ಮ ಇಬ್ಬರ ಮಕ್ಕಳ ವ್ಯವಹಾರ ಮುಗಿಸಿ ಹೊರಟು ಹೋಗುತ್ತೇನೆ ಎಂದು ಬಹು ವಿನಯವಾಗಿ ಮಾತನಾಡಿದರು. ಸಭೆಯಲ್ಲಿ ಯಾರಿಗೂ ಏನು ಅರ್ಥವೇ ಆಗಲಿಲ್ಲ. ಎಲ್ಲರೂ ಚಿತ್ರದ ಗೊಂಬೆಗಳಂತೆ ನಿಂತಿದ್ದರು. ಜಡ್ಜಿಯು, ಎಲ್ಲರೂ ಕುಳಿತುಕೊಳ್ಳಿ, ಗೌಡರ ಅಪ್ಪಣೆಯಾಗುತ್ತಿದೆ ಎಂದರು. ಬಂದಿರುವ ಗೌಡರು ಯಾರಿಗೂ ಕಾಣಿಸದಿದ್ದರೂ ಜಡ್ಜಿಯ ಅಪ್ಪಣೆಯ ಪ್ರಭಾವದಿಂದ ಎಲ್ಲರೂ ಕೀಲುಗೊಂಬೆಗಳಂತೆ ಕುಳಿತರು. ಜಡ್ಜಿಯು ಬಂದವರ ಮಾತುಗಳನ್ನು ಬಹು ವಿನಯದಿಂದ ಹೇಳಿದನು. ಒಂದು ಗಳಿಗೆ ತಲೆ ಕೈ ಆಡಿಸುತ್ತಾ ಹೇಳಿ, ಇದೇನು ತಾವು ಹೇಳುವುದು ನ್ಯಾಯಸಮ್ಮತವಲ್ಲ. ಮೈನರ್ ಮಗನಿರುವಾಗ ತಂದೆ ಆಸ್ತಿಯನ್ನು ಯಾವ ರೀತಿಯಲ್ಲೇ ಆಗಲಿ ಪರಾಭಾರೆ ಮಾಡುವುದಕ್ಕೆ ಅಧಿಕಾರವೇ ಇಲ್ಲ ಎಂದು ದೃಢವಾಗಿ ಹೇಳಿಬಿಟ್ಟನು. ಇನ್ನೊಂದು ಗಳಿಗೆ ಬಿಟ್ಟು, ಹಾಗೆಯೇ, ಹಾಗಾದರೆ ಕೇಳಿಯೇ ಬಿಡೋಣ. ಏನಯ್ಯ ವೆಂಕಟಗೌಡ, ನಿಮ್ಮ ತಂದೆಯವರು ಈಗ ನಿನಗೆ ಕೊಟ್ಟಿರುವ ಆಸ್ತಿಯನ್ನು ನೀನೇ ಅನುಭವಿಸಬೇಕೆಂತಲೂ ಆ ಉಗ್ರಾಣದ ಮನೆಯ ಸುತ್ತಲೂ 20 ಅಡಿ ದೂರಕ್ಕೆ ಒಂದು ಗೋಡೆಯನ್ನು ಹಾಕಿಸಿ ಅದನ್ನು ನಿಮ್ಮ ಮಲತಾಯಿಗೂ ಕೊಟ್ಟು ಬಿಡಬೇಕೆಂತಲೂ ಹೇಳುತ್ತಾರೆ. ಇದಕ್ಕೆ ನಿನ್ನ ಒಪ್ಪಿಗೆ ಏನಯ್ಯ? ನಿಮ್ಮ ತಂದೆಯ ಆಸ್ತಿಗಾಗಿ ನಿನ್ನ ತಮ್ಮನಿಗೆ ಇನ್ನು ಏನು ಬಂದರೂ
ನೀನು ಅದರಲ್ಲಿ ಪಾಲು ಕೇಳುವುದಿಲ್ಲವೇನಯ್ಯ ಎಂದನು. ವೆಂಕಟರಾಯನಿಗೆ ಬದುಕಿದೆಯ ಬಡಜೀವವೇ ಎನಿಸಿತು. ಕೈಯಲ್ಲಿರುವ 50,000 ರೂಪಾಯಿನ ಆಸ್ತಿಯಲ್ಲಿ ಪಾಲು ಕೇಳದಿದ್ದರೆ ಸಾಕು ಎನಿಸಿ, ಅವರು ಕೇಳದಿದ್ದರೆ ನಾನೂ ಕೇಳುವುದಿಲ್ಲ ಎಂದನು. ಈಗ ಅವರ ಮಾತೇ ಇಲ್ಲ, ನಿಮ್ಮ ತಂದೆಯ ಮಾತು ನಿನ್ನ ಮಾತು. ಆಗಬಹುದು ಸ್ವಾಮಿ. ಜಡ್ಜಿಯು ಆಸನದ ಕಡೆ ತಿರುಗಿ, ಮುಂದೆ ಅಪ್ಪಣೆಯಾಗಲಿ ಎಂದನು. ಅಲ್ಲಿಂದ ಬಂದ ಮಾತು ಕೇಳಿದವನಂತೆ, ನಾನು ಒಬ್ಬನೇ ಸಾಕೋ ಅಥವಾ ಈ ಪಂಚಾಯಿತಿಯವರು ಇತರರು ಎಲ್ಲರೂ ಬರಬೇಕೋ ಎಂದು ಕೇಳಿ, ಆಗಬಹುದು ಅಪ್ಪಣೆ ಸ್ವಾಮಿ, ಎಷ್ಟಾಗಲಿ ಭಾರಿ ಅಧಿಕಾರ ಮಾಡಿರುವವರು ತಾವು. ತಮ್ಮ ಮಾತಿನಂತೆ ನಾವು ನಡೆದರೆ ನಮಗೆ ಅಪಮಾನವಿಲ್ಲ. ಆಗಲಿ, ನಡೆಯಿರಿ ಎಂದು ಸಭೆಯವರ ಕಡೆಗೆ ತಿರುಗಿ, ಸ್ವಾಮಿ, ನಾವೆಲ್ಲ ಆ ಉಗ್ರಾಣದ ಮನೆಯ ಬಳಿ ಹೋಗಬೇಕಂತೆ, ನಡೆಯಿರಿ ಎಂದು ಹೊರಟನು. ಯಾರೋ ಜೊತೆಯಲ್ಲಿರುವ ಹಾಗೆ, ತಾನು ಅವರೊಡನೆ ಮಾತನಾಡುತ್ತಿರುವ ಹಾಗೆ ಮಾಡುತ್ತಾ ಜಡ್ಜಿಯು ಮುಂದೆ ಹೊರಡಲು ಎಲ್ಲರೂ ಹಿಂದೆ ಹೊರಟರು. ಉಗ್ರಾಣದ ಮನೆಯ ಬಾಗಿಲಲ್ಲಿ ಎಲ್ಲರೂ ಬಂದು ಸೇರಿದರು. ಜಡ್ಜಿಯು ನಗುತ್ತಾ, ಏಕೆ, ಈ ಮನೆ ಉರುಳಿಸುವುದಕ್ಕೇನೆ? ಹಾಗಲೇ ತಮ್ಮ ಚಿತ್ತ ಎಂದು. ವೆಂಕಟಗೌಡರೇ, ತಮ್ಮ ತಂದೆಯವರ ಅಪ್ಪಣೆಯಾಗುತ್ತಿದೆ, ಒಂದು ಪಿಕಾಸಿ ಗುದ್ದಲಿ ತರಿಸಿರಿ ಎಂದನು. ಎರಡೂ ಬಂತು. ಏನು, ಬಾಗಿಲಿಂದ ಒಳಗೆ ಬಲಗಡೆಯ ಗೋಡೆ ಮಗ್ಗಿನಲ್ಲಿ ಅಗಿಸಬೇಕೆ ಎಂದು ಕೇಳಿ, ಏನೋ ಅಪಹಾಸ್ಯದ ನಗು ಬರುತ್ತಿದ್ದರೂ ತಡೆದುಕೊಳ್ಳುವವನಂತೆ ನಗುವನ್ನು ಬಿಗಿ ಹಿಡಿಯುತ್ತಾ ಆಳನ್ನು ಕರೆದು, ನೋಡಯ್ಯ, ಆ ಬಲಗಡೆ ಗೋಡೆ ಬಳಿ ಅಗಿಯಯ್ಯ ಎಂದನು. ಆಳು ಅಗೆದನು. ಆ ಕೊನೆಯಿಂದ ಈ ಕೊನೆಯ 5 ಗುಡಾಣಗಳು ಸಿಕ್ಕಿದವು. ಪ್ರತಿಯೊಂದರ ತುಂಬಾ ಬೆಳ್ಳಿಯ ನಾಣ್ಯಗಳು. ಏನು, ಪ್ರತಿಯೊಂದರಲ್ಲೂ 5,000 ಎಲೆಯ ಎಣಿಸಿ ನೋಡಯ್ಯ ಎಂದನು. ಎಣಿಸಿದರೆ ಒಂದರಲ್ಲಿ ಸರಿಯಾಗಿ 5,000 ನಾಣ್ಯಗಳಿತ್ತು. ಎಲ್ಲರಿಗೂ ಆಶ್ಚರ್ಯವಾಯಿತು. ಎಲ್ಲರೂ ರಾಮಕೃಷ್ಣ ಗೌಡನ ಭೂತವೇ ಬಂದಿದೆ, ಇವನಿಗೆ ಹೇಳುತ್ತಿದೆ ಎಂದುಕೊಂಡರು. ಜಡ್ಜಿಯು ಮತ್ತೆ, ಏನು ಅಪ್ಪಣೆಯಾಯಿತು, ಆ ಎಡಗಡೆಯೂ ಅಗೆಯಬೇಕೇ? ಆಗಲಿ. ಅಲ್ಲಿಯೂ ಒಂದು ಗುಡಾಣಗಳಿವೆಯೇ ಎಂದು ಮತ್ತೆ ಎಡಗಡೆಯ ಗೋಡೆಯ ಬಳಿ ಅಗೆಸಿದನು. ಅಲ್ಲಿಯೂ 5 ಗುಡಾಣಗಳು, ಎಲ್ಲಾ ರೀತಿಯಲ್ಲಿಯೂ ಮೊದಲಿನ ಗುಡಾಣಗಳನ್ನೇ ಹೋಲುವ ಗುಡಾಣಗಳು. ಮತ್ತೆ ಜಡ್ಜಿಯು, ಓಹೋ, ಸರಿ, ದೊಡ್ಡ ಮಗನಿಗೆ 50,000, ಚಿಕ್ಕ ಮಗನಿಗೆ 50,000, ಸರಿ ಹೋಯಿತು ಎನ್ನುವಿರೋ? ಸರಿ. ತಮ್ಮ ಮಕ್ಕಳಲ್ಲಿ ಯಾರಿಗೂ ಅನ್ಯಾಯವಾಗಲಿಲ್ಲ, ಸರಿಯೇ? ಏನು, ಹತ್ತ ಕಡೆ ಎದುರು ಗೋಡೆಯ ಬಳಿಯೋ ಅಗಿಯಬೇಕೇ? ಅಸಹಜಗಳು ಇದ್ದ ಹಾಗೆ ಇದೆ. ಏನು, ಅಲ್ಲಿ 1,000 ಚಿನ್ನದ ನಾಣ್ಯವಿದೆಯೇ? ಅದು ನನಗೆ? ಈಗಲೀಗ ಚೆನ್ನಾಯಿತು. ನಾನು ಸರ್ಕಾರದ ಅಧಿಕಾರಿ. ನಾನು ಇದನ್ನು ತೆಗೆದುಕೊಂಡರೆ ಲಂಚ ತೆಗೆದುಕೊಂಡ ಹಾಗೆ ಆಗಿ ನನ್ನ ಅಧಿಕಾರಕ್ಕೆ ಓನ ಬರುವುದು. ಅದು ಆಗುವುದಿಲ್ಲ. ಇದ್ದರೆ ನಿಮ್ಮ ಮಗ ತೆಗೆದುಕೊಳ್ಳಲಿ ಎಂದು ಇತ್ತ ತಿರುಗಿದನು. ಮತ್ತೆ ತಿರುಗಿ, ಸರಿ ಸರಿ, ಇಷ್ಟು ಜನರ ಎದುರಿಗೆ ತಾವಾಗಿ ಕೊಡುತ್ತೀರಿ ನಿಜ. ಆದರೂ ಜನ ಏನಂದಾರು? ಮೇಲಿನ ಅಧಿಕಾರಿಗಳಿಗೆ ತಾನಾಗೆ ಈ ವಿಷಯ ತಿಳಿದರೆ ಅವರು ಸುಮ್ಮನಿದ್ದಾರೆ, ಆಗುವುದಿಲ್ಲ ಎಂದನು. ಏನೋ ಬಹಳ ಮಾತು ಕೇಳಿದವನಂತೆ ತಲೆಯಾಡಿಸುತ್ತಿದ್ದು, ತಾವು ಇಷ್ಟು ಹೇಳಿದ ಮೇಲೆ ಆಗಲಿ, ಅಲ್ಲಿದ್ದರೆ ಅದನ್ನು ತಾನು ತೆಗೆದುಕೊಳ್ಳುತ್ತೇನೆ, ತಮ್ಮ ಮಾತು ಮೀರುವುದಿಲ್ಲ ಎಂದು ಜನರ ಕಡೆ ತಿರುಗಿ, ಏನ್ರಿ ಈಗ ನೀವು ರಾಮಕೃಷ್ಣ ಗೌಡರಿಗೂ ನನಗೂ ನಡೆದ ಮಾತುಗಳನ್ನೆಲ್ಲ ಕೇಳಿದಿರಲ್ಲ. ಅಲ್ಲಿ 1,000 ಚಿನ್ನದ ನಾಣ್ಯಗಳು ಇವೆಯಂತೆ. ಅದನ್ನು ನಾನು ನನ್ನ ಪರಿಶ್ರಮಕ್ಕಾಗಿ ಫೀಸ್ ಆಗಿ ತೆಗೆದುಕೊಳ್ಳಬೇಕಂತೆ. ಇದಕ್ಕೆ ತಮ್ಮೆಲ್ಲರ ಸಮ್ಮತಿಯುಂಟೆ? ಮುಖ್ಯವಾಗಿ ವಾದಿ ಪ್ರತಿವಾದಿಗಳು ಒಪ್ಪುತ್ತಾರೆಯೇ ಎಂದು ಕೇಳಿದನು. ಪ್ರತಿವಾದಿಗೆ, ಹೋದರೆ ಅವರದು ಹೋಯಿತು, ನನ್ನದೇನು ಹೋಯಿತು ಎನಿಸಿ, ಆಗಬಹುದು ಎಂದನು. ವಾದಿಗಳು ತಮ್ಮ ಆಸೆಗಿಂತ ಅಧಿಕವಾಗಿ ತಮಗೆ ಲಭಿಸಿದ ಐಶ್ವರ್ಯದಿಂದ ತೃಪ್ತರಾಗಿ, ಇಷ್ಟಕ್ಕೂ ಕಾರಣನಾದ ಜಡ್ಜಿಗೆ ಕೃತಜ್ಞರಾಗಿ, ತಮ್ಮ ಕಣ್ಣಿಗೆ ಕಾಣದಿದ್ದರೂ ಬಂದಿರುವ ಯಜಮಾನನಿಗೆ ವಿಧೇಯರಾಗಿ ಆಗಬಹುದು ಎಂದರು. ಸಭೆಯವರು ಅಲ್ಲಿ ಇದೆಯೋ ಇಲ್ಲವೋ ನೋಡಬೇಕೆಂಬ ಕುತೂಹಲದಿಂದ ಅರ್ಧ ಬೇಡವೆಂದರೂ, ಮುಂದಕ್ಕೆ ಏನಾದರೂ ಬಂದೀತೆಂಬ ದಿಗಿಲಿನಿಂದ ಅರ್ಧ ಎಂದರು. ಹೀಗೆ ಎಲ್ಲರ ಅಪ್ಪಣೆಯನ್ನು ಪಡೆದು ಜಡ್ಜಿಯು ಹಸೆಯ ಜಗುಲಿಯನ್ನು ಹಗಿಸಿದನು. ಅಲ್ಲಿ ಮಾಟವಾದ ಒಂದು ಹಳೆಯ ಕಾಲದ ತಪ್ಪಲೆ, ಬಾಯಿಗೆ ತಕ್ಕ ಹಿತ್ತಾಳೆಯ ಮುಚ್ಚಳ. ಅದರ ಮೇಲೆ ತನ್ನ ಮಗ ಸದಾಶಿವಗೌಡನಿಗೆಂದು ತಾನು ಊತಿಟ್ಟಿರುವ ಹಣವನ್ನು ತೆಗೆದುಕೊಟ್ಟ ಬುದ್ಧಿವಂತನಾದ ಅಧಿಕಾರಿಗೆ ರಾಮಕೃಷ್ಣ ಗೌಡನಾದ ನಾನು ಕೃತಜ್ಞತೆಯಿಂದ ಕಾಣಿಕೆಯಾಗಿ ಒಪ್ಪಿಸಿದ 1,000 ಚಿನ್ನದ ನಾಣ್ಯ ಎಂದು ಕೆತ್ತಿದೆ. ಅದನ್ನು ತೆಗೆಸಿ ನೋಡಿದರೆ 1,000 ಹಿಂದಿನ ಕಾಲದ ಸಣ್ಣ ವರಹಗಳು ಸರಿಯಾಗಿ 1,000ವಿದೆ. ಎಲ್ಲರಿಗೂ ಆಶ್ಚರ್ಯವಾಗಿ ಹೋಯಿತು. ಜಡ್ಜಿಯು ಎಲ್ಲರ ಅಪ್ಪಣೆಯನ್ನು ಪಡೆದು ಹಿಂತಿರುಗಿದನು. ಸರ್ವರು ರಾಮಕೃಷ್ಣ ಗೌಡನೇ ಬಂದು ಎಲ್ಲವನ್ನೂ ಮಾಡಿಸಿದನೆಂದು ನಂಬಿದರು. ಇಲ್ಲಿಗೆ ದೇವುಡು ನರಸಿಂಹಶಾಸ್ತ್ರಿಗಳು ಬರೆದ ಘಾಟಿ ಮುದುಕ ಎಂಬ ಕತೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್.